ನಿಮಿಷಗಳ ಕಾಲ ಚಿಕ್ಕದಾದಂಥ ಪ್ರೇಯರ್ನೊಂದಿಗೆ ಮನಸ್ಸು, ದೇಹ, ಆಲೋಚನೆಗಳನ್ನು ಸಮಾಧಾನಗೊಳಿಸ್ತಾ ಈ ಒಂದು ಸೆಕ್ಷನನ್ನು ಶುರು ಮಾಡೋಣ. ಎಸ್, ಎವ್ರಿಬಡಿ ಕ್ಲೋಸ್ ಯುವರ್ ಐಸ್. ಕಣ್ಮುಚ್ಚಿ ಆರಾಮವಾಗಿ ಕೂತ್ಕೊಳ್ಳಿ. ಪ್ರೇ ಯುವರ್ ಫೇವರೆಟ್ ಗಾಡ್. ನಿಮ್ಮ ಇಷ್ಟ ದೇವರುಗಳನ್ನು ಕೇಳಿಕೊಳ್ತಾ ಇವತ್ತಿನ ಈ ಒಂದು ದ ಇಂಪಾರ್ಟೆನ್ಸ್ ಆಫ್ ಪ್ರಾಣಾಯಾಮ ಕಾರ್ಯಾಗಾರ ನಮಗೆಲ್ಲರಿಗೂ ಮನಮುಟ್ಟುವ ರೀತಿ, ನಮಗೆಲ್ಲರಿಗೂ ಅರ್ಥವಾಗುವ ರೀತಿ, ನಾವದನ್ನು ಬಹಳ ಸಂತೋಷದಿಂದ ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ತಾ ಇದ್ದೀವಿ. ಅದರಲ್ಲಿ ಇರ್ತಕ್ಕಂಥ ಸತ್ಯತೆಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ನಾವು ಇನ್ನಷ್ಟು ಪ್ರಾಣಾಯಾಮಗಳ ಬಗ್ಗೆ ಆಳವಾದ ಜ್ಞಾನವನ್ನು ಇವತ್ತು ಈ ದಿನ ಪಡಿತಾ ಇದ್ದೀವಿ. ಈ ದಿನ ನನಗೋಸ್ಕರ ಬಂದಂಥ ಸಂಯೋಗ, ಯೋಗದ ದಿನ. ನನ್ನ ಜ್ಞಾನಕ್ಕೆ ಈ ದಿನ ಯೋಗ ಕೂಡಿ ಬಂದಿದೆ. ಎಸ್, ಉಸಿರಾಟವನ್ನೇ ಗಮನಿಸುತ್ತಾ ನನ್ನ ಮನಸ್ಸು, ಆಲೋಚನೆಗಳು, ಭಾವನೆಗಳು ಎಲ್ಲವೂ ಕೂಡ ಸಮಾಧಾನವಾಗಿದೆ, ಭಾವಶುದ್ಧಿಯಾಗಿದೆ. ಆಲೋಚನೆಗಳು ಸಮಾಧಾನಗೊಂಡಿದೆ, ಉಸಿರಾಟ ಕ್ರಿಯೆ ಶಾಂತಗೊಂಡಿದೆ. ಪ್ರತಿಯೊಂದು ಉಸಿರಿನಲ್ಲೂ ಮನಸ್ಸು, ದೇಹ, ಆಲೋಚನೆಗಳು, ಭಾವನೆಗಳು ಇನ್ನಷ್ಟು ಸಮಾಧಾನಗೊಳ್ತಾ ಇರೋದನ್ನು ನಾವೀಗ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಉಸಿರಾಟವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಉಸಿರಿನ ಮೇಲೆ ಗಮನವನ್ನು ಹರಿಸುತ್ತಾ ನನ್ನ ಮನಸ್ಸು, ದೇಹ, ಆಲೋಚನೆಗಳು ಎಲ್ಲವೂ ಕೂಡ ಈ ದಿನ ಕಾರ್ಯಾಗಾರಕ್ಕೆ ಸಹಾಯ ಮಾಡ್ತಾರೆ. ನಾನು ಸಂಪೂರ್ಣ ಈ ಕಾರ್ಯಾಗಾರವನ್ನು ಅನುಭವಿಸ್ತಾ ಇದ್ದೇನೆ. ನನ್ನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಇನ್ನಷ್ಟು ವೃದ್ಧಿ ಮಾಡಿಕೊಳ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಬಂದಿರತಕ್ಕಂಥ ಫ್ಯಾಕಲ್ಟಿ ಡಾಕ್ಟರ್ ರೇಖಾಜಿಯವರು ಕೂಡ ನಮಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಪ್ರಾಣಾಯಾಮದ ಬಗ್ಗೆ ಕೊಡ್ತಾ ಹೋಗ್ತಾರೆ. ನಾವು ಅದನ್ನು ದಿನನಿತ್ಯದ ಜೀವನದಲ್ಲಿ ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮ ದೇಹದ ಆರೋಗ್ಯಕ್ಕೋಸ್ಕರ, ಮನಸ್ಸಿನ ಆರೋಗ್ಯಕ್ಕೋಸ್ಕರ, ಭಾವನೆಯಲ್ಲಿ ಇರ್ತಕ್ಕಂಥ ಆರೋಗ್ಯಕ್ಕೋಸ್ಕರ ನಾವಿದನ್ನು ಅಳವಡಿಸ್ಕೊಳ್ತಾ ಇದ್ದೀವಿ ಅನ್ನುವ ಸ್ಪಷ್ಟ ಮುಗ್ಧ ಭಾವನೆಯಿಂದ ಎರಡು ಕೈಗಳನ್ನು ಉಜ್ಜುತ್ತಾ ಕಮ್ ಬ್ಯಾಕ್, ಟಚ್ ಯುವರ್ ಫೇಸ್, ಐಸ್, ಕೆನ್ನೆ ಮೇಲೆ, ಮಗದ ಮೇಲೆ, ಮೂಗಿನ ಕಂಬಗಳನ್ನು ಸೂಕ್ಷ್ಮವಾಗಿ ಸವರುತ್ತಾ ಮತ್ತೊಮ್ಮೆ ರಬ್ ಯುವರ್ ಫಾರ್ಮ್, ಸ್ಲೋಲಿ touch your face. Yes, good evening everyone. ಇವತ್ತಿನ ಕಾರ್ಯಾಗಾರ, the topic, the power of yoga season 2, day 2nd, topic importance of ಪ್ರಾಣಾಯಾಮ. ನಾವು ಹಲವಾರು ರೀತಿಯಲ್ಲಿ ಪ್ರಾಣಾಯಾಮವನ್ನು ನೋಡಿರ್ತೀವಿ. ಯಾರೋ ಏನೋ ಹೇಳ್ಕೊಟ್ಟಿರ್ತಾರೆ, ಅದನ್ನು ಮಾಡ್ತಾ ಇರ್ತೀವಿ. ಆದರೆ ಸ್ವಲ್ಪ ಮಟ್ಟಕ್ಕೆ ನಮಗೇನೋ ಸಮಾಧಾನ ಅನಿಸ್ತಿರುತ್ತೆ. ಆದರೆ ಇವತ್ತು ನಮ್ಮ ಮುಂದೆ ಇರತಕ್ಕಂಥ ವ್ಯಕ್ತಿ ಪ್ರಾಣಾಯಾಮದ ಮೇಲೆ ಒಂದಷ್ಟು ರಿಸರ್ಚನ್ನು ಮಾಡಿ PhD ಮಾಡಿದ್ದಾರೆ. MSc ಕೂಡ ಇವರು ಪ್ರಾಣಾಯಾಮದ ಮೇಲೇ ಮುಗಿಸಿ ಸತತ ಲಾಸ್ಟ್ ಸುಮಾರು ಒಂದು 10 ವರ್ಷಗಳಿಂದ ಈ ಒಂದು ಪ್ರಾಣಾಯಾಮದ ಮೇಲೆ ರಿಸರ್ಚ್ ಮಾಡ್ತಾ ಅವರಲ್ಲಿ ಈ ಪ್ರಾಣಾಯಾಮ ಅಂದರೆ ಏನು, ಇದರಲ್ಲಿ ಇರ್ತಕ್ಕಂಥ ಕೆಲವು ಗುಟ್ಟುಗಳನ್ನು ತಿಳ್ಕೊಂಡಿದ್ದಾರೆ. ಅವ್ರ ಜೊತೆ ಅವರು ನನ್ನ ಕೊಲಿಗು, ಈ ಒಂದು ಫೀಲ್ಡಿಗೆ ನಾನು ಅವರೆಲ್ಲ ಒಂದೇ ವರ್ಷದಲ್ಲಿ ಬಂದವರು.
ಇವ್ರ ಜೊತೆ ಆ ಪ್ರಾಣಾಯಾಮದ ಬಗ್ಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿ ಡಿಸ್ಕಷನ್ ಮಾಡ್ತಾರೆ. ಆ ವಿಚಾರವನ್ನ ಎಷ್ಟು ನೀಟಾಗಿ ನಮ್ಮ ಜೊತೆ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಶಿ ಇಸ್ ವೆರಿ ಕ್ಲಿಯರ್. ಯಾವ ವಿಚಾರವನ್ನು ತಗೊಂಡ್ರು ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ದ ಎಂಡ್ ಆಫ್ ದ ಸೆಕ್ಷನ್ ಒಂದು ಪ್ರಾಣಾಯಾಮದ ಬಗ್ಗೆ ಪ್ರಾಕ್ಟೀಸ್ ಇರುತ್ತೆ. ಅದನ್ನು ಕೂಡ ನಾವು ಇವತ್ತಿನ ದಿನದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಇವರ ಬ್ಯಾಕ್ಗ್ರೌಂಡ್ ವೃತ್ತಿ ಕ್ರೈಸ್ಟ್ ಕಾಲೇಜ್ನಲ್ಲಿ ಲೆಕ್ಚರರ್, ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೆಕೆಂಡ್ PU ಟೆಕ್ಸ್ಟ್ ಬುಕ್ ಬೋರ್ಡ್ ಕಮಿಟಿಯಲ್ಲೂ ಕೂಡ ಇವರು ಮೆಂಬರ್ ಆಗಿರ್ತಾರೆ. ಹಾಗೆ ದ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕದಲ್ಲಿ ದ ಬ್ರ್ಯಾಂಡ್ ನ್ಯೂ PhD ಕೂಡ ಪ್ರಾಣಾಯಾಮದ ಮೇಲೆ ಮುಗಿಸ್ಕೊಂಡು ಸಾಕಷ್ಟು ಯೂನಿವರ್ಸಿಟಿಗಳಿಗೆ ಇವರು ಹೋಗಿ ಪ್ರಾಣಾಯಾಮದ ಬಗ್ಗೆ ಟೀಚ್ ಮಾಡಿದ್ದಾರೆ. ಬಹಳ ಬ್ಯುಸಿ ಪರ್ಸನ್. ನಮಗೆ ಇವರು 1 hour ಟೈಮ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಮ್ಮ ಪುಣ್ಯ. ಬೆಳಗ್ಗೆ 8ಕ್ಕೆ ಮನೆ ಬಿಟ್ರೆ ಸಂಜೆ 9ರವರೆಗೂ ಕಂಟಿನ್ಯೂ ಅಪಾಯಿಂಟ್ಮೆಂಟ್ಸ್ ಇರುತ್ತೆ, ಕೆಲಸ ಇರುತ್ತೆ. ಇವತ್ತು ನಮಗೋಸ್ಕರ ಎಲ್ಲ ಕೆಲಸವನ್ನು ಸೈಡಿಗಿಟ್ಟು 7 ಗಂಟೆಗೆ ನಮ್ಮ ಮುಂದೆ ಕ್ಯಾಮ್ರಾದ ಮುಂದೆ ಬಂದು ಕೂತಿದ್ದಾರೆ. ನಮ್ಮೆಲ್ಲರಿಗೂ ಈ ವಿಷಯವನ್ನು ತಿಳಿಸ್ಕೊಡ್ಲಿಕ್ಕೆ ಬಂದು ಕೂತಿದ್ದಾರೆ. ನಿಮ್ಮೆಲ್ಲರ ನಗು ಮುಖದೊಂದಿಗೆ, ಪ್ರೀತಿಯ ಚಪ್ಪಾಳೆ ಹೊಡೆಯೋದಕ್ಕಾದ್ರೆ ಚಪ್ಪಾಳೆಯೊಂದಿಗೆ ಅವರನ್ನ ಈ ಒಂದು ಆನ್ಲೈನ್ ವೇದಿಕೆಗೆ ವೆಲ್ಕಮ್ ಮಾಡೋಣ. ರೇಖಾಜಿ, ಯುವರ್ ವೆಲ್ಕಮ್ ಯು ದ ಗ್ರೇಟ್ ಈವ್ನಿಂಗ್ ಟು ಶೇರ್ ಅಸ್ ದ ವಂಡರ್ಫುಲ್ ನಾಲೆಜ್ ಅಬೌಟ್ ದ ಪವರ್ ಆಫ್ ಯೋಗ ಟಾಪಿಕ್ಸ್ ಸೀಸನ್ 2 ಇಂಪಾರ್ಟೆನ್ಸ್ ಆಫ್ ಪ್ರಾಣಾಯಾಮ. ಥ್ಯಾಂಕ್ ಯು. ಓವರ್ ಟು ಯು. ಧನ್ಯವಾದಗಳು ವಿಶಾಲ್ಜಿ. ಎಲ್ಲರಿಗೂ ನಮಸ್ತೆ. ಇವತ್ತಿನ ಸೆಷನ್ ಅಲ್ಲಿ ನಾವು ಪ್ರಾಣಾಯಾಮದ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ಕ್ರೀನ್ ಶೇರ್ ಮಾಡ್ತೀನಿ, ಒಂದ್ ಸ್ವಲ್ಪ ಚೆಕ್ ಮಾಡಿ. ಅದು ಶೇರ್ ಆಗ್ತಾ ಇದೆ. ಶೇರ್ ಆಗ್ತಾ ಇದೆ. ಶೇರ್ ಆಗಿದೆ ಅಲ್ಲ? ಎಸ್. ಓಕೆ, ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಪ್ರೇಯರ್ ಇಂದ ಸ್ಟಾರ್ಟ್ ಮಾಡೋಣ. ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿಧೇನ ಇತಿ. ಪ್ರಾಣಾಯಾಮದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಮೊದಲನೇದಾಗಿ ನಾವು ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ತಿಳ್ಕೊಬೇಕಾಗತ್ತೆ. ಸೊ ಬ್ರೆತ್ ಅಂದ್ರೆ ಏನು, ಪ್ರಾಣ ಅಂದ್ರೆ ಏನು, ಇದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಸೊ ಬ್ರೆತ್ ಅಂದ್ರೆ ಸಂಸ್ಕೃತದಲ್ಲಿ ನಾವು ಶ್ವಾಸ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪ್ರಾಣ. ಪ್ರಾಣ ಅಂತ ಅಂದ್ರೆ ಲೈಫ್ ಎನರ್ಜಿ. ಸೊ ಬ್ರೀದಿಂಗ್ ಎಲ್ಲರಿಗೂ ಗೊತ್ತು, ಬ್ರೀದಿಂಗ್ ಇಸ್ ದ process of moving air out and into the lungs to facilitate gas exchange with the internal environment where carbon dioxide moves out and oxygen comes in. ಸೊ ನಾವು ಆಕ್ಸಿಜನ್ ಅನ್ನ ತಗೋತೀವಿ, ಸೊ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಹಾಕ್ತಿವಿ. ಸೊ ಇದು ಎಲ್ಲರಿಗೂ ಗೊತ್ತಿದೆ, ಬ್ರೀದಿಂಗ್ ದಿಸ್ ಇಸ್ ಅ ಪ್ರಾಸೆಸ್. ಹಾಗಾದ್ರೆ ಪ್ರಾಣ ಅಂದ್ರೆ ಏನು? ಪ್ರಾಣ ಇಟ್ ಈಸ್ ದ ಲೈಫ್ ಎನರ್ಜಿ ಸರ್ಕ್ಯುಲೇಟ್ಸ್ ಇನ್ ದ ಸಿಸ್ಟಮ್, ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಅವರ್ ಡೈಲಿ ಆಕ್ಟಿವಿಟೀಸ್. ಸೊ ನಾವು ಏನಾದ್ರೂ ಆಗಿರ್ಬೋದು, ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಆಗಿರ್ಬೋದು, ನಡೆಯೋದಕ್ಕೆ, ಓಡೋದಕ್ಕೆ, ಊಟ ಮಾಡೋದಕ್ಕೆ, ಅಡ್ಗೆ ಮಾಡೋದಕ್ಕೆ, ಪ್ರತಿಯೊಂದಕ್ಕೂ. ಇವಾಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ. ಸೊ ಈ ಎಲ್ಲಾ ಆಕ್ಟಿವಿಟೀಸ್ಗೂ ಏನ್ ಬೇಕು ನಮ್ಗೆ ಅಂತಂದ್ರೆ ಪ್ರಾಣ ಶಕ್ತಿ ಬೇಕು. ಸೊ ದಿಸ್ ಈಸ್ ದ ಪ್ರಾಣ, ದಟ್ ಈಸ್ ದ ಲೈಫ್ ಎನರ್ಜಿ. ಅಂಡ್ ವಾಟ್ ಈಸ್ ದ ಲಿಂಕ್ ಬಿಟ್ವೀನ್ ಬ್ರೆತ್ ಅಂಡ್ ಪ್ರಾಣ? ಹಾಗಾದ್ರೆ ಪ್ರಾಣಕ್ಕೂ ಮತ್ತೆ ಬ್ರೆತ್ಗೂ ಏನ್ ಸಂಬಂಧ? ಹಾಗಾದ್ರೆ ಅವ್ರು ಶ್ವಾಸಯಾಮ ಅಂತ ಕರಿಬೋದಿತ್ತು, ಯಾಕೆ ಮತ್ತೆ ಪ್ರಾಣಾಯಾಮ ಅಂತಾನೆ ಕರೀತಾರೆ?
ಸೊ ನಾವು ಬ್ರೀದಿಂಗ್ ಇಟ್ಸ್ ದ ಕಂಟ್ರೋಲ್ ಆಫ್ ಓನ್ಲಿ ಬ್ರೆತ್ ಅಂತಂದ್ರೆ ಅದನ್ನ ಶ್ವಾಸಯಾಮ ಅಂತ ಕರಿಬೋದಿತ್ತು. ಪ್ರಾಣಾಯಾಮ ಅಂತ ಏನು ಕರೀತಾರೆ ಅಂತಂದ್ರೆ, ಸೊ ವೆರಿ ಇಂಟಿಮೇಟ್ ಲಿಂಕ್ ಇದೆ ಬ್ರೆತ್ಗೂ ಮತ್ತೆ ಪ್ರಾಣಗೂ. ಡೈರೆಕ್ಟ್ ಆಗಿ ನಾವು ಪ್ರಾಣ ಜೊತೆ ಡೀಲ್ ಮಾಡಕ್ಕಾಗಲ್ಲ. ವಿ ಕ್ಯಾನ್ ನಾಟ್ ಡೀಲ್ ವಿತ್ ಪ್ರಾಣ ಡೈರೆಕ್ಟ್ಲಿ, ಬಟ್ ವಿ ಕ್ಯಾನ್ ಡೀಲ್ ವಿತ್ ಬ್ರೆತ್. ಬೈ ಚೇಂಜಿಂಗ್ ದ ರಿದಮ್ ಆಫ್ ಬ್ರೆತ್, ಪ್ಯಾಟರ್ನ್ ಆಫ್ ಪ್ರಾಣ ಕ್ಯಾನ್ ಬಿ ಚೇಂಜ್ಡ್. ಸೊ ನಾವು ಬ್ರೀದಿಂಗ್ ನ ಯಾವಾಗ ಸ್ಲೋ ಮಾಡ್ತೀವೋ, ಬ್ರೆತ್ ನ ಸ್ಲೋ ಮಾಡಿದ್ರೆ ಅದು ಪ್ರಾಣ ಸ್ಲೋ ಇರುತ್ತೆ. ಸೊ ಯಾವಾಗ ರಿದಮಿಕ್ ಆಗಿರುತ್ತೋ, ನಾವು ಬ್ರೀದಿಂಗ್ ಸ್ಲೋ ರಿದಮಿಕ್ ಆಗಿರುತ್ತೋ ಅವಾಗ ಪ್ರಾಣ ಶಕ್ತಿ ಸ್ಲೋ ಆಗಿರುತ್ತೆ. ಯಾವಾಗ ಆ ಪ್ರಾಣ ಶಕ್ತಿ ಸ್ಲೋ ಆಗಿರುತ್ತೋ ಮೈಂಡ್ ಆ ಒಂದು ಸಿಚುಯೇಷನ್ ಅಲ್ಲಿ ಮೈಂಡ್ ಕಾಮ್ ಆಗಿರುತ್ತೆ, ಕ್ವೈಟ್ ಆಗಿರುತ್ತೆ. ಸೊ ನಮ್ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ. ಸೊ ಎಫೆಕ್ಟ್ಸ್ ಆಫ್ ಇರ್ರೆಗ್ಯುಲರ್ ರೆಸ್ಪಿರೇಷನ್. ಸೊ ನಾವು ಸರಿಯಾದ ರೀತಿಯಲ್ಲಿ ನಾವು ಉಸಿರಾಡ್ಲಿಲ್ಲ ಅಂತಂದ್ರೆ, ಸೊ ಕೆಲವರು ಉಸಿರಾಡ್ತಾರೆ. ಹೇಗ್ ಉಸಿರಾಡ್ತಾರೆ ಅಂದ್ರೆ, ಅವರು ಇನ್ಹೇಲ್ ಮಾಡಿದಾಗ ಹೊಟ್ಟೆ ಆಕ್ಚುಲಿ ಉಬ್ಬಬೇಕು. ಸೊ ಅಬ್ಡಮನ್ ಶುಡ್ ಬಲ್ಜಸ್ ಔಟ್ ಇನ್ಹೇಲ್ ಮಾಡಿದಾಗ. ಈ ಬಲೂನು, ನೀವು ಬಲೂನ್ ಊದ್ದಾಗ ಏನಾಗುತ್ತೆ, ಆ ಬಲೂನು ಫುಲ್ ಊದುತ್ತದು. ಸೊ ಅದನ್ನ ಬಿಟ್ಟಾಗ ಏನಾಗುತ್ತೆ, ಅದರಿಂದ ಗಾಳಿ ಬಿಟ್ಟಾಗ ಏನಾಗುತ್ತೆ, ಅದು ಶ್ರಿಂಕ್ ಆಗ್ಬಿಡುತ್ತೆ. ಸೊ ಹಾಗೇನೆ ನಾವು ಅಷ್ಟೇ, ನಾವು ಉಸಿರಾಡ್ದಾಗ ಅದು ಹೊಟ್ಟೆ ಉಬ್ಬೇಕು, ಬಲೂನ್ ತರ ಹೊಟ್ಟೆ ಉಬ್ಬೇಕು. ಉಸಿರನ್ನ ಆಚೆ ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಗ್ಬೇಕು. ಕೆಲವರು ರಾಂಗ್ ವೇ ಅಲ್ಲಿ ಬ್ರೀದ್ ಮಾಡ್ತಾ ಇರ್ತಾರೆ. ಸೊ ಉಸಿರನ್ನ ತಗೊಂಡಾಗ ಅದು ಹೊಟ್ಟೆ ಏನಾಗ್ತಾ ಇರುತ್ತೆ, ಒಳಗಡೆ ಹೋಗ್ತಾ ಇರುತ್ತೆ. ಅವ್ರು ಉಸಿರನ್ನ ಬಿಟ್ಟಾಗ ಹೊಟ್ಟೆ ಉಬ್ತಾ ಇರುತ್ತೆ. ಸೊ ಈ ತರ ಒಂದು ರಾಂಗ್ ಬ್ರೀದಿಂಗ್ ಯಾವಾಗ ಮಾಡ್ತಾರೋ ಆವಾಗ ಅದು ರೆಸ್ಪಿರೇಷನ್ ಮೇಲೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಸೊ ವೆನ್ ಇಟ್ ಈಸ್ ಎಫೆಕ್ಟ್ಸ್ ದ ರೆಸ್ಪಿರೇಷನ್ ಪ್ರಾಸೆಸ್, ಮೈಂಡ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅದು ಡೈರೆಕ್ಟ್. ಸೊ ಅವಾಗ ಸಾಮಾನ್ಯವಾಗಿ ಮನುಷ್ಯರು ಕೆಲವರು ಇದು ಕೊಡೋಗ್ತಾರೆ, ಏನೋ ಡಿಪ್ರೆಷನ್ ಕೊಡೋಗ್ತಾರೆ, ಆಂಗ್ಸೈಟಿ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಎಲ್ಲ ಸಿಚುಯೇಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಯಾವಾಗ ಬ್ರೆತ್ ನಮ್ದು ಶಾಲೋ ಮತ್ತೆ ರ್ಯಾಪಿಡ್ ಇರುತ್ತೋ ಅವಾಗ ಅಂದ್ರೆ ಆ ವ್ಯಕ್ತಿ ಆಂಗ್ಸೈಟಿ ಮೋಡಲ್ ಇರ್ತಾನೆ. ಅವನು ಆಂಗ್ಸೈಟಿ ಮೋಡಲ್ ಇದ್ದಾಗ ಸೊ ಅವ್ರದ್ದು ಬ್ರೆತ್ ತುಂಬಾ ರ್ಯಾಪಿಡ್ ಆಗಿರುತ್ತೆ, ನೋಡಿರ್ತೀರಾ ನೀವು. ಮತ್ತೆ ಶಾರ್ಟ್ ಅಂಡ್ ಫೋರ್ಸ್ಫುಲ್. ಈ ಆಂಗರ್ ತುಂಬಾ ಕೋಪದಲ್ಲಿ ಇದ್ದಾಗ ಏನಾಗುತ್ತೆ, ಅದು ತುಂಬಾ ಫೋರ್ಸ್ಫುಲ್ ಆಗುತ್ತೆ, ಅದ್ರ ಶಾರ್ಟ್ ಇರುತ್ತೆ. ಸೊ ಇದನ್ನ ಗಮನಿಸಿರ್ಬೋದು ನೀವು. ಮತ್ತೆ ಗ್ರೀಫ್, ತುಂಬಾ ದುಃಖದಲ್ಲಿದ್ದಾಗ ನಾವು ಒಳಗಡೆ ತಗೊಂತಾ ಇರ್ತೀವಿ, ಗ್ಯಾಸ್ ಮಾಡ್ತಾ ಇರ್ತೀವಿ ಬ್ರೆತ್ ನ. ಆ ಡಿಪ್ರೆಷನ್ ಅಲ್ಲಿ ಇದ್ದಾಗ ಆ ಸೈಯಿಂಗ್, ಅದು ನಿಟ್ಟುಸಿರು ಬಿಡ್ತಾ ಇರ್ತೀವಿ. ಸೊ ಈ ರೀತಿ ನೋಡಿ ಆ ಚೇಂಜಸ್ ಹೇಗಿರುತ್ತೆ ಅಂತ. ನಾವು ಬ್ರೆತ್ ಹೆಂಗೆ ಚೇಂಜ್ ಆಗುತ್ತೋ ಹಂಗೆ ಸೊ ಆಂಗ್ಸೈಟಿ ಲೆವೆಲ್ ಇರುತ್ತೆ, ಆಂಗರ್ ಇರುತ್ತೆ, ಗ್ರೀಫ್, ಡಿಪ್ರೆಷನ್, ಈ ರೀತಿ ಎಲ್ಲ ಕ್ರಿಯೇಟ್ ಆಗುತ್ತೆ. ಹಾಗೆ ಸಾಕಷ್ಟು ಇರ್ರೆಗ್ಯುಲರ್ ಬ್ರೀದಿಂಗ್ ಅನ್ನೋದು ಡಿಸ್ಟರ್ಬ್ಡ್ ಮೆಂಟಲ್ ಸ್ಟೇಟ್ಸ್, ಮೆನಿ ಡಿಸ್ಟರ್ಬ್ಡ್ ಮೆಂಟಲ್ ಸ್ಟೇಟ್ಸ್ ಗೆ ಕಾರಣ ಆಗುತ್ತೆ. ಸೊ ನ್ಯೂರೋಸಿಸ್ಗೆ ಕಾರಣ ಆಗುತ್ತೆ. ಹಾಗಾಗಿ ಅಟಯೋಗ ಪ್ರದೀಪಿಕದಲ್ಲಿ ಹೇಳಿದರೆ, ಚಲೇ ವಾತೆ ಚಲಂ ಚಿತ್ತಂ ನಿಶ್ಚಲೇ ನಿಶ್ಚಲಂ ಭವೇತ್ ಯೋಗಿ ಸ್ಥಾಣುತ್ವ ಮಾಪ್ನೋತಿ ತಥೋ ವಾಯುಂ ನಿರೋಧಯೇತ್ ಅಂತ. ಅಂದ್ರೆ ವೆನ್ ಪ್ರಾಣ ಮೂವ್ಸ್ ಚಿತ್ತ ಮೂವ್ಸ್. ಸೊ ಅಂದ್ರೆ ಮೆಂಟಲ್ ಫೋರ್ಸ್. ವೆನ್ ಪ್ರಾಣ ಈ ಸ್ಟಿಲ್ ಚಿತ್ತ ಈ ಸ್ಟಿಲ್. ಯಾವಾಗ ಪ್ರಾಣ ಅನ್ನೋದು ಸ್ತಬ್ಧವಾಗುತ್ತೋ ಆವಾಗ ಚಿತ್ತ ಅನ್ನೋದು ಸ್ತಬ್ಧವಾಗುತ್ತೆ. ಸೊ ಇನ್ ದಿಸ್ ಸ್ಟಡಿ ಸ್ಟೇಟ್ ಆಫ್ ಪ್ರಾಣ ದ ಯೋಗಿ ಅಟೈನ್ ಸ್ಟಡಿನೆಸ್ ಅಂಡ್ ಶುಡ್ ದಸ್ ರೆಸ್ಟ್ರೈನ್ ದ ವಾಯು. ಅದಕ್ಕೋಸ್ಕರನೇ ಸೊ ನಾವು ಪ್ರಾಣ ಶಕ್ತಿನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ತಿಳ್ಕೊಂಡಿರ್ಬೇಕು. ಇದು ಹೇಗಾಗುತ್ತೆ ಅಂತಂದ್ರೆ ನಾವು ಬ್ರೆತ್ ನ ಕಂಟ್ರೋಲ್ ಮಾಡೋದ್ರಿಂದ. ಸೊ ಬ್ರೆತ್ ನ ಕಂಟ್ರೋಲ್ ತಗೊಳ್ಳೋದ್ರಿಂದ ಸೊ ಪ್ರಾಣ ಶಕ್ತಿ ಕಂಟ್ರೋಲ್ ಬರುತ್ತೆ. ಪ್ರಾಣ ಶಕ್ತಿ ಯಾವಾಗ ಕಂಟ್ರೋಲ್ ಬರುತ್ತೋ ಆವಾಗ ಮೈಂಡ್ ಕಂಟ್ರೋಲ್ ಬರುತ್ತೆ. ಸೊ ನೆಕ್ಸ್ಟ್ ಪಂಚಕೋಶಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ನಾವು. ಸೊ ಅಕಾರ್ಡಿಂಗ್ ಟು ಯೋಗಿಕ್ ಫಿಲಾಸಫಿ, ದ ಹ್ಯೂಮನ್ ಬೀಯಿಂಗ್ ಇಸ್ ಕೇಪಬಲ್ ಆಫ್ ಎಕ್ಸ್ಪೀರಿಯನ್ಸಿಂಗ್ 5 ಡೈಮೆನ್ಷನ್ಸ್ ಆಫ್ ಎಕ್ಸಿಸ್ಟೆನ್ಸ್. ಸೊ ಯಾವ್ಯಾವ್ದು ಇದನ್ನ ಪಂಚಕೋಶ ಅಂತ ಕರಿತೀವಿ ನಾವು, 5 ಶೀಟ್ಸ್ ಅಂತಾನು ಕರಿತೀವಿ. ಸೊ ಯಾವ್ಯಾವ್ದು, ಅನ್ನಮಯ ಕೋಶ, ದ ಫುಡ್ ಬಾಡಿ. ಅನ್ನಮಯ ಕೋಶ ಯಾವ್ದು, ಈಗ ನಾವು ಊಟ ಮಾಡ್ತೀವಿ, ಈ ದೇಹ ಸಂಪೂರ್ಣವಾಗಿ ಅದು ಅನ್ನಮಯ ಕೋಶ ಅಂತ ಹೇಳ್ತೀವಿ. ಸೊ ಮನೋಮಯ ಕೋಶ, ದ ಮೆಂಟಲ್ ಬಾಡಿ. ಅದ ನೆಕ್ಸ್ಟ್ ಯಾವ್ದು ಬರುತ್ತೆ, ಮನೋಮಯ ಕೋಶ, ಮೆಂಟಲ್ ಬಾಡಿ. ಅಂದ್ರೆ ನಮ್ ಫೀಲಿಂಗ್ಸ್, ಲೈಕ್ಸ್, ಡಿಸ್ಲೈಕ್ಸ್, ಮತ್ತೆ ಭಯ, ಆತಂಕ, ಸೊ ಎಮೋಷನ್ಸ್ ಗಳು, ನಮ್ಮ ಭಾವನೆಗಳು, ಇದೆಲ್ಲ ಈ ಮನೋಮಯ ಕೋಶಕ್ಕೆ ಸೇರಿರುವಂತದ್ದು. ಪ್ರಾಣಮಯ ಕೋಶ, ದ ವೈಟಲ್ ಎನರ್ಜಿ ಬಾಡಿ. ಈ ನಾವು ನಾಡೀಸ್ ಅಂತ ಕರಿತೀವಿ. ನಾಡಿಗಳ ಬಗ್ಗೆ, ಚಕ್ರಗಳ ಬಗ್ಗೆ ನೀವು ತಿಳ್ಕೊಂಡಿರ್ತೀರಾ. ಸೊ ಆರ, ಕಿರಿಲಿಯನ್ ಫೋಟೋಗ್ರಫಿ, ಅದು ಆರ ಹೇಗೆ, ಅದು ಆರನ್ನೆಲ್ಲ ಕೊಡುತ್ತದ ಫೋಟೋಸ್. ಸೊ ಇದ್ರ ಬಗ್ಗೆ ಎಲ್ಲ ನೀವು ಕೇಳಿರ್ತೀರಾ. ಸೊ ಇದು ಪ್ರಾಣಮಯ ಕೋಶ, ದ ವೈಟಲ್ ಎನರ್ಜಿ ಬಾಡಿ. ನೆಕ್ಸ್ಟ್ ಬಂದು ವಿಜ್ಞಾನಮಯ ಕೋಶ, ದ ಸೈಕಿಕ್ ಆರ್ ಹೈಯರ್ ಮೆಂಟಲ್ ಬಾಡಿ. ಸರಿ ಯಾವ್ದು, ತಪ್ಪು ಯಾವ್ದು, ಮತ್ತೆ ಈ ಬಿಲೀಫ್ ಸಿಸ್ಟಮ್ಸ್, ಈ ಇನ್ನರ್ ವಾಯ್ಸ್, ಸೊ ಈ ಗಟ್ ಫೀಲಿಂಗ್ ಇದೆಲ್ಲ ಬರುತ್ತಲ್ಲ. ಸೊ ಇದು ಬಂದು ವಿಜ್ಞಾನಮಯ ಕೋಶ. ಮತ್ತೆ ಆನಂದಮಯ ಕೋಶ, ದಟ್ ಇಸ್ ಅವರ್ ಟ್ರೂ ನೇಚರ್. ಅಂದ್ರೆ ಬ್ಲಿಸ್, ಯಾವಾಗ್ಲೂ ಖುಷಿಯಾಗಿರುವಂತದ್ದು, ಬೀಯಿಂಗ್ ವಿತ್ ದ ಸೆಲ್ಫ್. ಸೊ ನಾವು ಸೆಲ್ಫ್ ಜೊತೆ ಇರುವಂತದ್ದು, ಇದು ಬಂದು ಆನಂದಮಯ
ಕೋಶ. ಸೊ ಈ ಪ್ರಾಣಮಯ ಕೋಶ ಅನ್ನೋದು ಇಲ್ಲಿ ಈ ಕಾರ್ ಓಡಿಸ್ಬೇಕಾದ್ರೆ ಈ ಗೇರ್ ಶಿಫ್ಟ್ ನಾವು ಗೇರ್ ಚೇಂಜ್ ಮಾಡ್ತಾ ಇರ್ತೀವಲ್ವಾ, 1ರಿಂದ 2ಕ್ಕೆ 2ರಿಂದ 3ಗೆ ಹೋಗ್ಬೇಕಾದ್ರೆ ನಾವು ನ್ಯೂಟ್ರಲ್ ಸ್ಪೇಸ್ ಬರ್ತೀವಿ. ನ್ಯೂಟ್ರಲ್ ಸ್ಪೇಸ್ ಬಂದು ನಾವು ಶಿಫ್ಟ್ ಮಾಡ್ತೀವಿ. ಸೊ ಈ ಪ್ರಾಣಮಯ ಕೋಶ ಅನ್ನೋದು ಈ ನ್ಯೂಟ್ರಲ್ ಸ್ಪೇಸ್ ತರ ವರ್ಕ್ ಮಾಡ್ತಾ ಇರುತ್ತೆ. ಸೊ ಅನ್ನಮಯ ಕೋಶದಿಂದ ಮನೋಮಯಗೆ ಹೋಗೋದಕ್ಕೆ, ಮನೋಮಯದಿಂದ ವಿಜ್ಞಾನಮಯ ಕೋಶ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಆನಂದಮಯ ಕೋಶನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಪ್ರಾಣಮಯ ಕೋಶ ಅನ್ನೋದು ಆ ಗೇರ್ ಶಿಫ್ಟ್ ಒಂದು ನ್ಯೂಟ್ರಲ್ ಸ್ಪೇಸ್ ತರ ವರ್ಕ್ ಮಾಡ್ತಾ ಇರುತ್ತೆ ಇಲ್ಲಿ. ಪಂಚ ಪ್ರಾಣಾಸು ಮತ್ತೆ ಉಪಪ್ರಾಣಾಸು ಕೇಳಿರ್ತೀರಾ ನೀವು. ಕೆಲವ್ರು ಹೇಳ್ತಾರೆ ನನ್ಗೆ ಜಾಮೂನ್ ಅಂದ್ರೆ ಪಂಚ ಪ್ರಾಣ ಅಂತ ಹೇಳ್ತಾರೆ, ನನ್ಗೆ ಜಿಲೇಬಿ ಅಂದ್ರೆ ಪಂಚ ಪ್ರಾಣ ಅಂತ ಹೇಳ್ತಾರೆ. ಸೊ ಏನಾಗಾದ್ರೆ ಇದು ಪಂಚ ಪ್ರಾಣ ಅಂದ್ರೆ ಏನು, ಏನದು ಪ್ರಾಣ ಅಂದ್ರೆ? ಸೊ ಈ ಪ್ರಾಣಗಳು ಈಗ ಹೆಂಗೆ ಈ ದೇಹದಲ್ಲಿ ಎಷ್ಟೋ ಅಂಗಾಂಗಗಳಿವೆ, ನಮ್ದು ಒಂದೇ ದೇಹ ಆದ್ರೆ ಎಷ್ಟೋ ಅಂಗಾಂಗಗಳು ಅದ್ರದ್ದೇ ಆದ ಒಂದು ಡಿಫ್ರೆಂಟ್ ಅದ್ರದ್ದು ಫಂಕ್ಷನ್ಸ್ ಇರುತ್ತೆ. ಸೊ ಹಾಗೆ ಈ ಒಂದು ಪ್ರಾಣವಾಯು ಇಟ್ಸ್ ಡಿಫ್ರೆಂಟ್ ಮ್ಯಾನಿಫೆಸ್ಟೇಷನ್ಸ್, ಅದ್ರದ್ದು ಡಿಫ್ರೆಂಟ್ ಫಂಕ್ಷನ್ಸ್ ಯಾವ್ಯಾವ ಜಾಗದಲ್ಲಿ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಮೇನ್ 5 ಪ್ರಾಣಸ್ ಬಂದಿ. ಸೊ ಒಂದು ಪ್ರಾಣ ಈ ಪ್ರಾಣ ಅನ್ನೋದು ಈ ಆರ್ಟ್ಸ್ ಲಂಗ್ಸ್ ನೋಡಿ ಈ ಜಾಗದಲ್ಲಿ ಇರುವಂತದ್ದು. ಆಪಾನ ಸೊ ಬಿಲೋ ದ ನೇವಲ್, ಈ ಎಲಿಮಿನೇಷನ್, ರೀಪ್ರೊಡಕ್ಷನ್, ಈ ಚೈಲ್ಡ್ ಬರ್ತ್, ಇದೆಲ್ಲ ಆಪಾನದು ಫಂಕ್ಷನ್ಸ್ ಆಗಿರುತ್ತೆ. ಸಮಾನ ಬಂದು ಈ ಸ್ಟಮಕ್ ರೀಜನ್ ಈ ಸ್ಟಮಕ್ ರೀಜನ್ ಡೈಜೆಷನ್, ಮೆಟಬಾಲಿಸಮ್, ಇದಕ್ಕೆಲ್ಲ ಸಮಾನ ವಾಯು ಬೇಕಾಗುತ್ತೆ. ಸೊ ಅದ್ರದ್ದು ಫಂಕ್ಷನ್. ಉಡಾನ ಬಂದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಥಾಟ್, ಸ್ಪೀಚ್, ಎಕ್ಸಲೇಷನ್, ಗ್ರೋತ್, ನರ್ವಸ್ ಸಿಸ್ಟಮ್, ಈ ಥ್ರೋಟ್ ರೀಜನ್. ಸೊ ಇದೆಲ್ಲ ಬಂದು ಉಡಾನ. ವ್ಯಾನ ಬಂದು ಇಟ್ ಪರ್ವೇಡ್ಸ್ ದ ಎಂಟೈರ್ ಬಾಡಿ. ಸೊ ಎಂಟೈರ್ ಬಾಡಿ ವ್ಯಾನ ಕಂಪ್ಲೀಟ್ ಆಗಿ ಅದು ಸರ್ಕ್ಯುಲೇಷನ್ಗೆ, ಎಲ್ಲದಕ್ಕೂ ಮೂವ್ಮೆಂಟ್ಗೆ, ಇದಕ್ಕೆಲ್ಲ ವ್ಯಾನ ಅನ್ನೋದು ಫಂಕ್ಷನ್ ಆಗಿರುತ್ತೆ. ಸೊ ಈ ಒಂದು ಪಂಚಪ್ರಾಣದಿಂದ ಉಪಪ್ರಾಣ ಉದ್ಭವ ಆಗುತ್ತೆ. ಈ ಉಪಪ್ರಾಣಗಳದು ಏನು ಅಂತಂದ್ರೆ ಫಂಕ್ಷನ್ಸ್. ಈ ನಾಗ ಬಂದು ಬೆಲ್ಚಿಂಗ್, ಸಲೈವೇಶನ್, ಸಲೈವಾ, ಎಂಜಲು ಬರುತ್ತಲ್ಲ, ಇಕಪ್ಸ್, ನಾವು ಇಕಪ್ಸ್ ತಗೋಲ್ಲ, ಇದೆಲ್ಲ ನಾಗ ಇದ್ದಾಗುತ್ತಂತ. ಹಾಗೆ ಕೂರ್ಮ ಓಪನ್ಸ್ ದ ಐಸ್, ಸ್ಟಿಮ್ಯುಲೇಟ್ಸ್ ಬ್ಲಿಂಕಿಂಗ್, ಕಣ್ ಮಿಟಕ್ಸೋ ಅಂತದ್ದು, ಕಣ್ ತೆಗೆಯುವಂಥದ್ದು, ಇದೆಲ್ಲ ಕೂರ್ಮ ವಾಯುವಿಂದ ಆಗುವಂಥದ್ದು. ಕ್ರಿಕರ ಹಂಗರ್, ಹಸಿವಾಗುವಂಥದ್ದು. ಥರ್ಸ್ಟ್ ನಮ್ಗೆ ಬಾಯಾರಿಕೆ ಆಗೋದು, ಸ್ನೀಸಿಂಗು, ಮತ್ತೆ ಕೆಮ್ಮೋದು, ಇದೆಲ್ಲ ಕ್ರಿಕರ. ದೇವದತ್ತ ಸ್ಲೀಪ್, ಯಾನಿಂಗ್, ಆಕಳಿಸ್ತೀವಲ್ಲ ಅದೆಲ್ಲ ದೇವದತ್ತದು. ಧನಂಜಯ ಪ್ರೊಡ್ಯೂಸ್ ಫ್ಲೆಮ್. ಸೊ ಅಂದ್ರೆ ಕಫ ಮತ್ತೆ ದೇಹನ ಇನ್ಫ್ಲೇಟ್ ಮಾಡುತ್ತೆ ಆಫ್ಟರ್ ದ ಡೆತ್. ಸೊ ಸತ್ತಾಗ ಅದು ಬಾಡಿ ಸ್ವಲ್ಪ ಊದತ್ತೆ. ಸೊ ಇದೆಲ್ಲ ಬಿಕಾಸ್ ಆಫ್ ಧನಂಜಯ ಪ್ರಾಣವಾಯು. ಸೊ ಇಷ್ಟು ದಶಪ್ರಾಣಗಳ ಬಗ್ಗೆ. ಸೊ ಮೇನ್ ಮುಖ್ಯವಾಗಿ ಪಂಚಪ್ರಾಣಗಳು ಪ್ರಾಣ, ಆಪನ, ಸಮಾನ, ಉದಾನ, ವ್ಯಾನ. ಹಾಗೆ ಉಪಪ್ರಾಣಗಳು ನಾಗ, ಕೂರ್ಮ, ಕ್ರಿಕರ, ದೇವದತ್ತ, ಧನಂಜಯ. ಸೊ ನೆಕ್ಸ್ಟ್ ಚಕ್ರಾಸು ಮತ್ತೆ ನಾಡೀಸು ಬರೋಣ. ಸೊ yogic philosophy, according to yogic philosophy, there are 72,000 nadis where pranic energy flows through the body. So 72,000 ನಾಡಿಗಳಿದೆ ಅಂತ ಸೊ ಎಲ್ಲದ್ರಲ್ಲೂ ಹೇಳ್ತಾರೆ ಯೋಗಿಕ್ ಫಿಲಾಸಫಿ ಪ್ರಕಾರ. ಸೊ ಇದ್ರ ಮುಖಾಂತರನೇ ನಾವು ಪ್ರಾಣಿಕ್ ಎನರ್ಜಿ ಥ್ರೂ ಔಟ್ ದ ಬಾಡಿ ಫ್ಲೋ ಆಗುತ್ತೆ. ಸೊ ದಿ ವಾಯ್ಸ್ ಡು ನಾಟ್ ಎಂಟರ್ ಎ ನಾಡಿ ವೆನ್ ಇಟ್ ಇಸ್ ಫುಲ್ ಆಫ್ ಇಂಪ್ಯೂರಿಟೀಸ್. ಸೊ ಇದ್ರಲ್ಲಿ ಯಾವಾಗ ಇಂಪ್ಯೂರಿಟೀಸ್ ಎಲ್ಲ ಕ್ರಿಯೇಟ್ ಆಗುತ್ತೋ ಆವಾಗ ವಾಯು ಸರಿಯಾಗಿ ಹೋಗೋದಿಲ್ಲ, ದೇಹದಲ್ಲಿ ವಾಯು ಸಂಚಾರ ಸರಿಯಾಗಿ ಆಗೋದಿಲ್ಲ, ಪ್ರಾಣಶಕ್ತಿ ಸರಿಯಾಗಿ ಸಂಚಾರ ಆಗೋದಿಲ್ಲ. ಆವಾಗಲೇ ನಮ್ಗೆ ಕಾಯಿಲೆಗಳು ಎಲ್ಲ ಬರೋ ಸಾಧ್ಯತೆಗಳಿರುತ್ತೆ. ಸೊ ರೆಗ್ಯುಲರ್ ಪ್ರಾಣಾಯಾಮ ಪ್ರಾಕ್ಟೀಸ್ ಲೀಡ್ಸ್ ಟು ದ ಪ್ಯೂರಿಫಿಕೇಶನ್ ಆಫ್ ನಾಡೀಸ್. ಸೊ ನಾವು ಸತತವಾಗಿ ರೆಗ್ಯುಲರ್ ಆಗಿ ನಾವು ಯಾವಾಗ ಈ ಪ್ರಾಣಾಯಾಮ ಪ್ರಾಕ್ಟೀಸಸ್ ಗಳನ್ನ ಮಾಡ್ತೀವೋ ಆಗ ಈ ನಾಡಿ ಶುದ್ಧಿ ಆಗುತ್ತೆ. ದ ಮೇಜರ್ 3 ನಾಡೀಸ್ ಆರ್ ಇಡ, ಪಿಂಗಳ ಅಂಡ್ ಸುಷುಮ್ನ. ಸೊ ಈ 72,000 ನಾಡಿಗಳಲ್ಲಿ ಮುಖ್ಯವಾಗಿ ನಾವು 3 ನಾಡಿಗಳನ್ನ ತಗೊಂತೀವಿ. ಸೊ 3 ನಾಡಿಗಳು ಯಾವುದು? ಇಡ, ಪಿಂಗಳ, ಸುಷುಮ್ನ. ಸೊ ಇಡ ಬಂದು ಲೆಫ್ಟ್ ಇಂದ ಪಾಸ್ ಆಗುತ್ತೆ, ಪಿಂಗಳ ರೈಟ್ ಇಂದ. So it will connect to the ida bandi left, it connect to the right hemisphere of the brain. It correlates with the right hemisphere of the brain, the parasympathetic nervous system. Ade pingala, it will correlates with the left hemisphere of the brain, sympathetic nervous system. Matte sushumna adu central pass agantadu. So this is sushumna. So the chakras are the centers of storing energy or prana. Matte ಈ ಚಕ್ರಗಳು ಮುಖ್ಯವಾಗಿ ನಾವು 7 ಚಕ್ರಗಳನ್ನ ಮಾತ್ರ ಗಮನಿಸ್ತೀವಿ. ಸುಮಾರು ಚಕ್ರಗಳಿವೆ ನಮ್ಮ ಇದರಲ್ಲಿ, ಆದ್ರೆ ನಾವು 7 ಚಕ್ರಗಳನ್ನ ಗಮನದಲ್ಲಿ ಇಟ್ಕೊಂತೀವಿ. ಸೊ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ ಥ್ರೋಟ್ ಚಕ್ರ ಏನ್ ಹೇಳ್ತೀವೋ, ಮತ್ತೆ ಆಗ್ನ, ಸಹಸ್ರಾರ.
ಸೊ ಈ ಚಕ್ರದ ಮುಖಾಂತರ ಕಾಸ್ಮಿಕ್ ಪ್ರಾಣ ಏನಿದೆಯೋ ಅದು ಮೂವ್ ಆಗ್ತಾ ಇರುತ್ತೆ, ಇನ್ ಅಂಡ್ ಔಟ್ ಮೂವ್ ಆಗ್ತಾ ಇರುತ್ತೆ. ಸೊ ದಿಸ್ ವಿಲ್ ಗೋ ಟು ಆಲ್, ಎಲ್ಲಾ ಒಂದು ದೇಹದ ಅಂಗಾಂಗಗಳಿಗೆಲ್ಲ ಅದು ಸಪ್ಲೈ ಆಗುತ್ತೆ. ಸೊ ದಟ್ ಮೇಕ್ಸ್ ಏನು ಹಂಗಂದ್ರೆ ಬಾಡಿ ಮತ್ತೆ ಮೈಂಡ್ ಕಂಪ್ಲೀಟ್ ಬ್ಯಾಲೆನ್ಸ್ ಅಲ್ಲಿ ಇರೋದಕ್ಕೆ ಸೊ ಇದು ಸಹಾಯ ಮಾಡುತ್ತೆ. ಸೊ ಅಂಡ್ ದಿಸ್ ಆಕ್ಟ್ಸ್ ಆಸ್ ಅ ಟ್ರಾನ್ಸ್ಫಾರ್ಮರ್ಸ್ ಟು ಸ್ಟೆಪ್ ಡೌನ್ ದ ಲೆವೆಲ್ ಆಫ್ ಎನರ್ಜಿ. ಸೊ ಇದು ಹೆಂಗೆ ಅಂದ್ರೆ ಟ್ರಾನ್ಸ್ಫಾರ್ಮರ್ಸ್ ತರ ವರ್ಕ್ ಮಾಡುತ್ತೆ. ಈಗ ನೀವು ಎಲೆಕ್ಟ್ರಿಸಿಟಿ ಒಂದ್ ಕಡೆಯಿಂದ ಮೇನ್ ಕಡೆಯಿಂದ ಬರುತ್ತೆ, ಸೊ ಎಲ್ಲಾ ಕಡೆ ಸಬ್ ಬ್ರಾಂಚಸ್ ಬರುತ್ತೆ, ಮತ್ತೆ ಅಲ್ಲಿಂದ ಏನಾಗುತ್ತೆ ನಮ್ಮ ಮನೆಗಳಲ್ಲಿ ಎಲ್ಲಾ ಬಲ್ಬ್ಸ್ ಗಳು ಹಚ್ಚುತ್ತೆ, ಮತ್ತೆ ಎಲ್ಲಾ ಒಂದು ಫ್ಯಾನ್ ತಿರ್ಗೋದಕ್ಕೆ ಸಹಾಯ ಮಾಡುತ್ತೆ, ಮಿಕ್ಸಿ ತಿರ್ಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗೆ ಸೊ ಪ್ರತಿಯೊಂದಕ್ಕೂ ಇದು ಒಂದು ಪ್ರಾಣಿಕ್ ಶಕ್ತಿ ಹೆಂಗ್ ಹೋಗುತ್ತೆ, ಇಲ್ಲ ಎಲೆಕ್ಟ್ರಿಕ್ ಎನರ್ಜಿ ಎಲೆಕ್ಟ್ರಿಕ್ ಸಿಟಿ ಹೆಂಗೆ ಪಾಸ್ ಆಗುತ್ತೆ ಹಂಗೆ ನಮ್ದು ಪ್ರಾಣಿಕ್ ಎನರ್ಜಿ ಸೊ ಎಲ್ಲಾ ಆರ್ಗನ್ಸ್ಗೂ ಸೊ ಪಾಸ್ ಆಗಿ ಸೊ ಇಟ್ ವಿಲ್ ಎಲ್ಲದು ಪ್ರತಿಯೊಂದನ್ನು ಕರೆಕ್ಟ್ ಆಗಿ ವರ್ಕ್ ಮಾಡೋ ರೀತಿ ಮಾಡುತ್ತೆ. ಸೊ ಇಂಟ್ರೊಡಕ್ಷನ್ ಟು ಪ್ರಾಣಾಯಾಮ. ಈಗ ಪ್ರಾಣಾಯಾಮ ಇಂಟ್ರೊಡಕ್ಷನ್ ಬರೋಣ. ಪ್ರಾಣಾಯಾಮ ಅಂತಂದ್ರೆ ಎಟಿಮಾಲಜಿಕಲ್ ಮೀನಿಂಗ್ ಏನ್ ಹೇಳುತ್ತೆ ಅಂತಂದ್ರೆ ಪ್ರಾಣ ಪ್ಲಸ್ ಆಯಾಮ. ಆಯಾಮ ಅಂತ ಅಂದ್ರೆ ಎಕ್ಸ್ಪ್ಯಾನ್ಷನ್ ಅಂತ, ಎಕ್ಸ್ಪ್ಯಾಂಡಿಂಗ್ ದ ಡೈಮೆನ್ಷನ್ ಆಫ್ ಪ್ರಾಣ. ಸೊ ಇಲ್ಲ ಅಂದ್ರೆ ಯಮ ಅಂತಾನು ಕರಿತೀವಿ, ಪ್ರಾಣ ಪ್ಲಸ್ ಯಮ ಅಂತೀವಿ. ಯಮ ಅಂದ್ರೆ ಕಂಟ್ರೋಲ್ ಆಫ್ ಪ್ರಾಣ. ಸೊ ಹಾಗಾದ್ರೆ ಪ್ರಾಣಾಯಾಮ ಅಂದ್ರೆ ಏನು, ಎಕ್ಸ್ಪ್ಯಾಂಡಿಂಗ್ ದ ಡೈಮೆನ್ಷನ್ ಆಫ್ ಪ್ರಾಣ ಆರ್ ಕಂಟ್ರೋಲಿಂಗ್ ದ ಪ್ರಾಣ ಅಂತ ಕರಿಬಹುದು. ಸೊ ದಿಸ್ ಈಸ್ ದ ಫೋರ್ತ್ ಲಿಂಬ್ ಆಫ್ ಅಷ್ಟಾಂಗ ಯೋಗ. ಅಷ್ಟ ಅಂಗ ಯೋಗ ಅಂತ ಹೇಳ್ತೀವಿ. ಅಷ್ಟ ಅಂಗ ಅಂತಂದ್ರೆ ಎಂಟು ಲಿಂಬ್ಸ್, 8 ಪಾರ್ಟ್ಸ್. ಯಾವ್ಯಾವ್ದು ಅದರಲ್ಲಿ ಯಾವ್ಯಾವ್ದು ಸ್ಟೇಜಸ್ ಯಾವ್ಯಾವ್ದು? ಪತಂಜಲಿ ಯೋಗ ಸೂತ್ರದ ಪ್ರಕಾರ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸೊ ನಾವು ಇದಕ್ಕೆಲ್ಲದಕ್ಕೂ ಸಮಾಧಿ ಸ್ಟೇಟ್ ಹೋಗ್ಬೇಕು ಅಂದ್ರೆ ಇದೆಲ್ಲ ನಾವು ಕ್ಲಿಯರ್ ಮಾಡ್ಕೊಂತ ಹೋಗ್ಬೇಕು. ಸೊ ಮೊದಲನೇದಾಗಿ ಯಮ ನಿಯಮ, ಇದನ್ನ ನಮ್ಮ ದಿನನಿತ್ಯದಲ್ಲಿ ನಾವು ಫಾಲೋ ಮಾಡ್ಬೇಕು. ಆಸನಸ್ಗಳು ಪ್ರಾಕ್ಟೀಸ್ ಮಾಡ್ಬೇಕು. ತದನಂತರ ನಾವು ಬಾಡಿನ ಯಾವಾಗ ಕಂಟ್ರೋಲ್ ತಗೊಂತೀವಿ ಸ್ವಲ್ಪ ಮಾಡಿ ಆಮೇಲೆ ಪ್ರಾಣಾಯಾಮಕ್ಕೆ ಬರ್ತೀವಿ ನಾವು. ಸೊ ದೆನ್ ಪ್ರಾಕ್ಟೀಸಿಂಗ್ ಪ್ರಾಣಾಯಾಮ ರೆಗ್ಯುಲರ್ಲಿ ಕರೆಕ್ಟ್ಸ್ ದ ಬ್ರೀದಿಂಗ್ ಪ್ರಾಸೆಸ್. ನಾನು ಮೊದಲನೇ ಹೇಳ್ದೆ ಇಟ್ ಕರೆಕ್ಟ್ಸ್ ದ ಬ್ರೀದಿಂಗ್ ಪ್ರಾಸೆಸ್ ಅಂತ. ಅಂಡ್ ಇನ್ಫ್ಲೂಯೆನ್ಸ್ ದ ಪ್ರಾಪರ್ ಫ್ಲೋ ಆಫ್ ಪ್ರಾಣ ಇನ್ ದ ನಾಡೀಸ್. ಈ ನಾಡೀಸ್ ನಾವೇನಂತೀವೋ ಎನರ್ಜಿ ಚಾನಲ್ಸ್. ಸೊ ಅದ್ರ ಮುಖಾಂತರ ಪ್ರಾಣ ಶಕ್ತಿ ಸರಿಯಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದೇರ್ ಬೈ ಇಟ್ ಬ್ರಿಂಗ್ಸ್ ದ ಬ್ಯಾಲೆನ್ಸ್ ಇನ್ ದ ಮೈಂಡ್ ಬಾಡಿ ಕಾಂಪ್ಲೆಕ್ಸ್. ಸೊ ಇಂಪ್ಯಾಕ್ಟ್ ಆಫ್ ಪ್ರಾಣಾಯಾಮ ಆನ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್. ಏನಿದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್? ಸೊ ನಿಮ್ಗೆ ಗೊತ್ತು, ಮೆಡಿಕಲ್ ಸೈನ್ಸ್ ಪ್ರಕಾರ ಸೊ 80% ಆಫ್ ದ ಡಿಸೀಸಸ್, ಏನೇ ಡಿಸೀಸಸ್ ಇದ್ರು 80% ಆಫ್ ದ ಡಿಸೀಸಸ್ ಆರ್ ಸೈಕೋಸೊಮ್ಯಾಟಿಕ್ ಅಂತ ಕರಿತೀವಿ ನಾವು. ಸೊ ಏನಂತಂದ್ರೆ ಮನಸ್ಸಿನಿಂದ ಆಗಿರುವಂತದ್ದು ಈ ಸ್ಟ್ರೆಸ್ ರಿಲೇಟೆಡ್ ಡಿಸೀಸಸ್. ಇವೆಲ್ಲ ನಾವ್ ಯಾವ್ದೇ ತಗೊಳ್ಳಿ, ಡಯಾಬಿಟಿಸ್ ತಗೊಳ್ಳಿ, ಹೈ ಬ್ಲಡ್ ಪ್ರೆಷರ್ ತಗೊಳ್ಳಿ. ಹೈ ಬ್ಲಡ್ ಪ್ರೆಷರ್ ಏನಕ್ಕೆ ಬರುತ್ತೆ? ನಾವು ಕಂಟಿನ್ಯೂಸ್ 6 ತಿಂಗಳು ವರ್ಷ ಒಂದೇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಏನಾಗುತ್ತೆ, ಅದು ಹೈ ಬ್ಲಡ್ ಪ್ರೆಷರ್ಗೆ ಟರ್ನ್ ಆಗುತ್ತೆ. ಸೊ ಪ್ರತಿಯೊಂದನು ಸೈಕಲಾಜಿಕಲ್ ಇಶ್ಯೂಸ್ ಎಲ್ಲ ಡಿಸೀಸಸ್ ಕ್ರಿಯೇಟ್ ಆಗೋದು. ಸೊ ಹಂಗಾಗಿ 80% ಆಫ್ ದ ಡಿಸೀಸಸ್ ಆರ್ ಸೈಕೋಸೊಮ್ಯಾಟಿಕ್ ಅಂತ ಕರೀತಾರೆ ಮೆಡಿಕಲ್ ಸೈನ್ಸ್ ಅಲ್ಲಿ. ಸೊ ಹಾಗಾದ್ರೆ ರೂಟ್ ಕಾಸ್ ಏನು? ಇದ್ರದ್ದು ರೂಟ್ ಕಾಸ್ ಏನು? ಎಲ್ಲಿಂದ ಇದು ಕ್ರಿಯೇಟ್ ಆಯ್ತು ಈ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್? ಇದನ್ನ ನಾವು ಆದಿಜ ವ್ಯಾಧಿ ಅಂತ ಕರಿತೀವಿ. ಏನಿದು ಆದಿ ಏನು? ಇದ್ರದ್ದು ಆದಿ ಏನು? ಇದ್ರದ್ದು ಅಂತ್ಯ ಹೇಗಾಯ್ತು ಹಾಗಾದ್ರೆ? ಸೊ ಆದಿಜ ವ್ಯಾಧಿ ಅಂತ ಅಂದ್ರೆ ಹೇಗೆ ಅಂತಂದ್ರೆ ಈ ಮೆಂಟಲ್ ಎಜಿಟೇಷನ್ಸ್, ಇದು ಮನಸ್ಸಿನಲ್ಲಿ ಆಗೋವಂತ ಈ ತಳಮಳಗಳು ಮತ್ತೆ ಒಂದ್ ರೀತಿ ಹಿಂಸೆಗಳು, ಒದ್ದಾಟಗಳು, ಸ್ಟ್ರೆಸ್ ಏನೇನಾಗುತ್ತೋ ಇದು ಮನೋಮಯ ಕೋಶದಲ್ಲಿ ಆಗುವಂತದ್ದು. ಸೊ ಮನೋಮಯ ಕೋಶದಲ್ಲಿ ಆಗುವಂತದ್ದು ಏನಾಗುತ್ತೆ, ಅದು ಪ್ರಾಣಮಯ ಕೋಶದ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಪ್ರಾಣ ಸರಿಯಾಗಿ ಹೋಗೋದಿಲ್ಲ, ಪಾಸ್ ಆಗೋದಿಲ್ಲ. ಇಟ್ ವಿಲ್ ಗೋ ಇನ್ ದ ಅಫಸರ್ಡ್ ವೇ. ಡಿಫ್ರೆಂಟ್ ಆಗಿ ವಿಚಿತ್ರವಾಗಿ ಅದು ಹರಿಯೋದಕ್ಕೆ ಶುರು ಆಗುತ್ತೆ. ಸೊ ಆಗೇನಾಗುತ್ತೆ, ದೇರ್ ವಿಲ್ ಬಿ ಇಂಬ್ಯಾಲೆನ್ಸ್ ಇನ್ ದ ನಾಡೀಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಇಂಬ್ಯಾಲೆನ್ಸ್ ಆದಾಗ ದಿಸ್ ವಿಲ್ ಹಿಟ್ ಡೈರೆಕ್ಟ್ಲಿ ದ ಫಿಸಿಕಲ್ ರೆಲ್ಮ್. ಫಿಸಿಕಲ್ ಬಾಡಿಗೆ ಹಿಟ್ ಆದಾಗ ಏನಾಗುತ್ತೆ, ಅಂಡರ್ ಡೈಜೆಷನ್ ಆಗ್ಬೋದು, ಅಜೀರ್ಣತ್ವಂ, ಓವರ್ ಡೈಜೆಷನ್ ಆಗ್ಬೋದು, ಅತಿಜೀರ್ಣತ್ವಂ, ಇಲ್ಲಾಂದ್ರೆ ರಾಂಗ್ ಡೈಜೆಷನ್ ಆಗ್ಬೋದು, ಅದು ಕುಜೀರ್ಣತ್ವಂ ಅಂತ ಕರಿತೀವಿ. ಸೊ ಎಲ್ಲದ್ರಿಂದ ಏನಾಗುತ್ತೆ, ವ್ಯಾಧಿ ಅಂದ್ರೆ ಫಿಸಿಕಲ್ ಏಲ್ಮೆಂಟ್ಸ್, ಕಾಯಿಲೆಗಳು ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲಿಂದ ಕ್ರಿಯೇಟ್ ಆಯ್ತು? ಇದೆಲ್ಲಾನು ಮನಸ್ಸಿನಿಂದಾನೇ ಕ್ರಿಯೇಟ್ ಆಯ್ತು. ಸೊ ಈ ಮನಸ್ಸಿನಿಂದ ಕ್ರಿಯೇಟ್ ಆಗಿರೋಂಥದ್ನ ನಾನು ತೆಗಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಮನಸ್ಸನ್ನೇ ಸರಿ ಮಾಡ್ಕೊಬೇಕು ನಾನು. ಸೊ ಮನಸ್ಸನ್ನ ಸರಿ ಮಾಡ್ಕೊಳ್ಳೋದು ಹೆಂಗೆ? ಡೈರೆಕ್ಟ್ ಆಗಿ ಮನಸ್ಸನ್ನ ಹೆಂಗ್ ಸರಿ ಮಾಡ್ಕೊಂಡ್ಬಿಡೋದು? ಬ್ರೆತ್ ಮುಖಾಂತರ. ಸೊ ಬ್ರೆತ್ ಈಸ್ ಎವ್ರಿಥಿಂಗ್. ಅದಕ್ಕೋಸ್ಕರನೇ ಬ್ರೀದಿಂಗ್ ಈಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ.
So what are the scientific benefits of pranayama in balancing mind and body? So there are n number of researches is done on pranayama. So ನಾನು ರಿಸರ್ಚಸ್ ತಗೊಳ್ತಾ ಇದ್ದಾಗ ಮಾಡ್ತಾ ಇದ್ದಾಗ ಎಷ್ಟು ರಿಸರ್ಚ್ ಪೇಪರ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ ನಮ್ ದೇಶದವ್ರಿಗಿನ ಜಾಸ್ತಿ ಅಮೆರಿಕನ್ಸೇ ಜಾಸ್ತಿ ರಿಸರ್ಚ್ ಪೇಪರ್ಸ್ ತುಂಬಾ ಮಾಡಿದ್ದಾರೆ. ಸೊ ಅದೇ ಸ್ವಲ್ಪ ಬೇಜಾರಾಗುತ್ತೆ, ಅದೇನು ಮಾಡಕ್ಕಾಗಲ್ಲ. ಸೊ ನಮ್ ಸೈನ್ಸ್ ಬಟ್ ಜಾಸ್ತಿ ರಿಸರ್ಚ್ ಮಾಡಿರೋದು ನಾನು ಓದಿರೋ ಪ್ರಕಾರ ನೋಡಿರೋ ಪ್ರಕಾರ ಅಮೆರಿಕನ್ಸ್ ಜಾಸ್ತಿ ಮಾಡಿದ್ದಾರೆ. ಸೊ ಈ ಡಾಕ್ಟರ್ಸ್ಗಳು ಹಾಗಾದ್ರೆ ಎಲ್ಲಾದ್ರ ಬಗ್ಗೆನೂ ರಿಸರ್ಚ್ ಮಾಡಿದ್ದಾರೆ. ಒಂದ್ ನಾಡಿ ಶೋಧನ ಆಗಿರ್ಬೋದು, ಬ್ರಾಹ್ಮರಿ ಆಗಿರ್ಬೋದು, ಭಸ್ತ್ರಿಕಾ ಆಗಿರ್ಬೋದು, ಕಪಾಲಭಾತಿ ಆಗಿರ್ಬೋದು. ಸೊ ಪ್ರತಿಯೊಂದ್ರ ಬಗ್ಗೆನೂ ರಿಸರ್ಚ್ ಮಾಡಿದ್ದಾರೆ. ಆ ಒಂದು ಮಕ್ಕಳಿಂದ ಹಿಡ್ದಿ ಸೊ ಅವ್ರಿಗೆ ಸ್ಕೂಲ್ಸ್ ಮಕ್ಕಳಿಗೆ ಸ್ಟೂಡೆಂಟ್ಸ್ ಗಳಿಗೆ ಹೆಂಗ್ ಹೆಲ್ಪ್ ಆಗುತ್ತೆ ಈ ಪ್ರಾಣಾಯಾಮ, ಮತ್ತೆ ಈ ತರ ಕಾಯಿಲೆದವ್ರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಸೊ ಹಂಗ್ ತಗೊಂಡಾಗ ಇವಾಗ ನನಗೂನು ಸಿವಿಯರ್ ಆಸ್ತಮಾ ಇತ್ತು. ಮೆಡಿಕಲ್ ಸೈನ್ಸ್ ಹೇಳುತ್ತೆ ಇಟ್ ವಿಲ್ ನಾಟ್ ಕ್ಯೂರ್, ಅದೆಲ್ಲ ಕ್ಯೂರ್ ಆಗೋದಿಲ್ಲ, ಆಸ್ತಮಾ ಎಲ್ಲ ಕ್ಯೂರ್ ಆಗೋದಿಲ್ಲ ಹಾಗೆ ಹೀಗೆ ಅಂತ. ಸೊ ನಾನು ಸೈನ್ಸ್ ಸ್ಟೂಡೆಂಟ್. ಐ ಆಲ್ಸೋ ಡನ್ ಮೈ BSc, B.Ed, MSc, B.Ed, MPhil ಮ್ಯಾಥಮೆಟಿಕ್ಸ್ ಅಲ್ಲಿ, ಮತ್ತೆ ಓದಿದ್ದೀನಿ ಬಯಾಲಜಿ ಎಲ್ಲ ಓದಿದ್ದೀನಿ. ಸೊ ನಾನು ಇನ್ಹೇಲರ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ, ರೆಗ್ಯುಲರ್ ಇನ್ಹೇಲರ್ ಯೂಸ್ ಮಾಡ್ತಾ ಇದ್ದೆ, ಆಸ್ಟಲಿನ್, ಬೆಕ್ಲೆಟ್ ಎಲ್ಲ ಯೂಸ್ ಮಾಡ್ತಾ ಇದ್ದೆ. ಬಟ್ ನಾನ್ ಯಾವಾಗ ಈ ಸೈನ್ಸ್ ನ ಕಲ್ತ್ಕೊಂಡು ಈ ಯೋಗ ಪ್ರಾಕ್ಟೀಸಸ್, ಮೆಡಿಟೇಷನ್, ಮತ್ತೆ ವಿಶ್ವನಾಥ್ ಗುರುಜಿ ಅವರು ಹೇಳ್ಕೊಟ್ಟಿರೋಂಥದ್ದು ಒಂದು ಮೈಂಡ್ ಸೈನ್ಸ್, ಪ್ರತಿಯೊಂದನ್ನು ಯಾವಾಗ ಕಲ್ತ್ಕೊಂಡ ನಾನು, ಸೊ ಐ ಜಸ್ಟ್ ಕೇಮ್ ಔಟ್ ಆಫ್ ಆಲ್ ದೋಸ್ ಮೆಡಿಸಿನ್ಸ್. ನಾನು ಯಾವ ಮೆಡಿಸಿನ್ಸ್ ತಗೊಳ್ಳೋದಿಲ್ಲ. ಆಲ್ಮೋಸ್ಟ್ 90% ಇಟ್ಸ್ ಕ್ಲಿಯರ್. ಸೊ ಐ ಆಮ್ ಹೆಲ್ತಿ ನಾವು, ವೆರಿ ಹೆಲ್ದಿ ನಾವು. ನನಗೆ ಆತರ ಏನು ಸಮಸ್ಯೆಗಳಿಲ್ಲ. ಬಟ್ ಇದು ಚಾಲೆಂಜ್ ಇರ್ಬೋದು, ಇದು ಮೆಡಿಕಲ್ ಸೈನ್ಸ್ಗೆ. ಅಫ್ಕೋರ್ಸ್ ಐ ಡೂ ಅಗ್ರಿ, ಚಾಲೆಂಜ್ ಇರ್ಬೋದು. ಇಟ್ಸ್ ಎ ಡಿಸೀಸ್, ಇದನ್ನ ನಾವು ಹೆಂಗ್ ನಂಬೋದು ಅಂತ ಕೇಳ್ಬೋದು. ಬಟ್ ಮೈ ಸ್ಟೂಡೆಂಟ್ ಈಸ್ ಆಲ್ಸೋ ಅ ಡಾಕ್ಟರ್. ಸೊ ಅವ್ನಿಗೆ ಶಾಕ್ ಆಯ್ತಿದ್ದು. ಬಟ್ ದೇ ಬಿಲೀವ್, ಯು ಶುಡ್ ಬಿಲೀವ್. ನಮ್ಮ ಏನ್ಷಿಯಂಟ್ ಸೈನ್ಸ್, ಅವ್ರ ಏನ್ಷಿಯಂಟ್ ಯೋಗೀಸ್ ಆರ್ ಗ್ರೇಟ್ ಡಾಕ್ಟರ್ಸ್ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಸೊ ಇದನ್ನ ಪ್ರಾಕ್ಟೀಸ್ ನೀವು ಯಾವಾಗ ನಂಬಿಕೆ ಇಟ್ಟು ನೀವು ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಿರೋ, ಸೊ ಪ್ರತಿಯೊಂದನ್ನು ಸಾಧ್ಯ ಇದೆ, ಮಿರಾಕಲ್ಸ್ ಆಗುತ್ತೆ, ಖಂಡಿತ ಆಗುತ್ತೆ. ಸೊ ಎಕ್ಸರ್ಸೈಸಸ್ ದ ಮಸಲ್ಸ್ ಅಂಡ್ ಲಂಗ್ಸ್ ರಿಸಲ್ಟಿಂಗ್ ಇನ್ ಹೆಲ್ತಿಯರ್ ಪ್ರಾಸೆಸ್ ಆಫ್ ರೆಸ್ಪಿರೇಷನ್ ವಿಚ್ ಹೆಲ್ಪ್ಸ್ ಟು ರೆಗ್ಯುಲೇಟ್ ದ ಮೂಡ್ ಸ್ವಿಂಗ್ಸ್. ಸೊ ಮೂಡ್ ಸ್ವಿಂಗ್ಸ್ ಎಲ್ಲ ಆಗೋದಿಲ್ಲ. ಸೊ ನೀವು ಪಾಸ್ಟ್ ಅಲ್ಲಿ ಜಾಸ್ತಿ ಜನ ಏನಾಗ್ತಾರೆ, ಬರೀ ಪಾಸ್ಟ್ ಅಲ್ಲಿ ಇರ್ತಾರೆ, ಇಲ್ಲ ಅಂದ್ರೆ ಫ್ಯೂಚರ್ ಅಲ್ಲೇ ಇರ್ತಾರೆ. ಪ್ರೆಸೆಂಟ್ ಅಲ್ಲಿ ಇರೋದನ್ನ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಸೊ ಈ ತರ ಪ್ರಾಕ್ಟೀಸಸ್ ನಾವು ರೆಗ್ಯುಲರ್ ಆಗಿ ಯಾವಾಗ ಮಾಡ್ತೀವೋ ಅವಾಗ ಪ್ರೆಸೆಂಟ್ ಅಲ್ಲಿ ಇರೋದನ್ನ ನಾವು ಕಲ್ತ್ಕೊಂತೀವಿ. Harmonizes, purifies and neutralizes the secretions of endocrine glands and thereby influences thought and behavior. So endocrine glands na idu, it will it neutralizes the secretions of endocrine glands. So influences thoughts ಮತ್ತೆ behaviors na influence ಮಾಡುತ್ತೆ. ಸೊ ಯಾವಾಗ್ಲೂ ರಿಲ್ಯಾಕ್ಸ್ಡ್ ಆಗಿರೋದಕ್ಕೆ, ಹ್ಯಾಪಿ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. Slow, deep and long breaths give rest to the heart and correct cardiac rhythm is restored. This maintains normal blood pressure and calms down the mind. So particularly ನಾಡಿ ಶೋಧನ ಎಲ್ಲ ಮಾಡಿದಾಗ, ಸೊ ಈ ಸಿಸ್ಟಾಲಿಕ್ ಮತ್ತೆ ಡಯಾಸ್ಟಾಲಿಕ್ ಪ್ರೆಷರ್ ನಾವ್ ಏನಂತ ಹೇಳ್ತೀವೋ ಅದ್ರದ್ದು ರಿದಮ್ 1:2 ಅಲ್ಲಿ ಯಾವಾಗ್ಲೂ ಮೇಂಟೈನ್ ಆಗಿರುತ್ತೆ. ಸೊ ಅದೇ ಏನಾದ್ರು ಈ ಹಾರ್ಟ್ ಪ್ರಾಬ್ಲಮ್ಸ್ ಆ ರೀತಿ ಇದ್ದಾಗ ಅದ್ರದ್ದು ರೇಷಿಯೋ ಬಂದು 2:1, 3:1, 4:1 ಆ ರೀತಿ ಇರುತ್ತೆ. ಸೊ ಯಾವಾಗ ನಾವು ಈ ಕೆಲವೊಂದು ಪ್ರಾಕ್ಟೀಸಸ್, ಎಸ್ಪೆಷಲಿ ನಾಡಿ ಶೋಧನ, ಇಟ್ಸ್ ವೆರಿ ಅಮೇಸಿಂಗ್ ಪ್ರಾಕ್ಟೀಸಸ್ ಫಾರ್ ಆಲ್ ದಿಸ್. ಸೊ ಆವಾಗ ಕರೆಕ್ಟ್ ರಿದಮ್ ಕ್ರಿಯೇಟ್ ಆಗುತ್ತೆ. ಸೊ ಆವಾಗ ಬ್ಲಡ್ ಪ್ರೆಷರ್ ಎಲ್ಲ ನಾರ್ಮಲ್ ಇರುತ್ತೆ. ಅಂಡ್ ಡೈಜೆಸ್ಟಿವ್ ಅಂಡ್ ಎಲಿಮಿನೇಟರಿ ಸಿಸ್ಟಮ್ ಫಂಕ್ಷನ್ಸ್ ವೆಲ್ ಅಂಡ್ ರಿಮೂವ್ಸ್ ಕಾನ್ಸ್ಟಿಪೇಷನ್. ಈ ಕೆಲವೊಂದು ನಾವು ವೈಟಲೈಸಿಂಗ್ ಪ್ರಾಣಾಯಾಮಗಳು ಮಾಡಿದಾಗ, ಸೊ ದಟ್ ವಿಲ್ ಹೆಲ್ಪ್ ಫಾರ್ ದ ಡೈಜೆಸ್ಟಿವ್ ಮತ್ತೆ ಎಲಿಮಿನೇಟರಿ ಸಿಸ್ಟಮ್ಸ್ ಗೆ ಹೆಲ್ಪ್ ಆಗುತ್ತೆ. ಈ ಕಪಾಲಭಾತಿ ಇರ್ಬೋದು, ಭಸ್ತ್ರಿಕಾ ಇರ್ಬೋದು, ಇದೆಲ್ಲ this creates this clears all this the digestive system. So absorption also becomes more efficient and all the mind agitations gets cleared with the proper digestive system. ಯಾವಾಗ ನಮ್ಗೆ ಆರೋಗ್ಯ ಕರೆಕ್ಟ್ ಆಗಿರುತ್ತೋ, ಡೈಜೆಷನ್ ಎಲ್ಲ ಸರಿಗಿರುತ್ತೋ, ಅವಾಗ ಮೈಂಡ್ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಯಾವಾಗ ಹೆಲ್ತ್ ಕರೆಕ್ಟ್ ಆಗಿರುತ್ತೋ ನಮ್ಗೆ, ಅವಾಗ ಮೈಂಡ್ ಕ್ಲಿಯರ್ ಆಗಿರುತ್ತೆ. ಇವಾಗ ಸ್ವಲ್ಪ ಜ್ವರ ಬಂತು, ಕೋಲ್ಡ್ ಆಯ್ತು, ಅವಾಗ ಮನಸ್ಥಿತಿ ಹೆಂಗಿರುತ್ತೆ, ಒಂಥರ ಹಿಂಸೆ ಆಗ್ತಾ ಇರುತ್ತೆ, ನಿಮ್ಗೆ ಒಂಥರ ಗಿಜಿ ಅನ್ನಿಸ್ತಾ ಇರುತ್ತೆ ಪ್ರತಿಯೊಂದು. So ಹಾಗಾಗಿ, so when all these things clears, mind will also become clear. The wild fluctuations of the brain waves are streamlined and there is a balance between the two hemispheres of the brain. This is seen in EEG as emissions of longer alpha waves and reduction of beta waves. The alpha waves brings harmony to the brain as well as the coronary, respiratory and circulatory system. So ಯಾವಾಗ ಪ್ರಾಣಾಯಾಮನ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದ್ರೆ, ಸೊ ಈ
ವೈಲ್ಡ್ ಫ್ಲಕ್ಚುಯೇಷನ್ಸ್ ಇದನ್ನ ಇ.ಜಿ ಮುಖಾಂತರ ಅದನ್ನ ಮಾಡಿದ್ದಾರೆ ಆಕ್ಚುಲಿ ಎಲ್ಲಾರು ರಿಸರ್ಚ್ ಮಾಡಿಸಿದ್ದಾರೆ ಡಾಕ್ಟರ್ಸ್ಗಳೇ ಮಾಡಿದ್ದಾರೆ ಸಾಕಷ್ಟು ರಿಸರ್ಚ್ ಇದ್ರ ಮೇಲೆ. ಸೊ ಅದರಲ್ಲಿ ದೇರ್ ವಿಲ್ ಬಿ ಎಮಿಷನ್ಸ್ ಆಫ್ ಲಾಂಗರ್ ಆಲ್ಫಾ ವೇವ್ಸ್. ಈ ಲಾಂಗರ್ ಆಲ್ಫಾ ವೇವ್ಸ್ ಎಮಿಟ್ ಆಗಿರೋದ್ರಿಂದ ಯಾವಾಗ್ಲೂ ಮೈಂಡ್ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಸೊ ಅದನ್ನ ನಾವು ಗಮನಿಸಬಹುದು. ಪ್ರಾಣಾಯಾಮ ಹೆಲ್ಪ್ಸ್ ಇನ್ ಡಿಟಾಕ್ಸಿಫಿಕೇಶನ್ ವಿಚ್ ಲೀಡ್ಸ್ ಟು ಟ್ರಾಂಕ್ವಿಲ್ ಸ್ಟೇಟ್ ಆಫ್ ಮೈಂಡ್ ಅಂಡ್ ಹೆಲ್ದಿ ಬಾಡಿ. ಸೊ ಈ ಕಪಾಲಭಾತಿ ಎಲ್ಲ ಇಟ್ಸ್ ವೆರಿ ಎಫೆಕ್ಟಿವ್ ಇನ್ ಡಿಟಾಕ್ಸಿಫಿಕೇಶನ್. ಸೊ ಅಂಡ್ ಅವರ್ ಮೈಂಡ್ ಏನಾಗುತ್ತೆ ಟ್ರಾಂಕ್ವಿಲ್ ಸ್ಟೇಟ್ ಹೋಗುತ್ತೆ, ಒಂದ್ ರೀತಿ ರಿಲ್ಯಾಕ್ಸ್ ಸ್ಟೇಟ್ ಹೋಗುತ್ತೆ ಅಂಡ್ ದಟ್ ಲೀಡ್ಸ್ ಟು ಅನ್ ಹೆಲ್ದಿ ಬಾಡಿ. 4 aspects, main aspects of ಪ್ರಾಣಾಯಾಮ ಯಾವ್ಯಾವ್ದು ಅಂತಂದ್ರೆ, ಸೊ ಪೂರಕ ಇನ್ಹೇಲೇಷನ್, ನಾವು ಇನ್ಹೇಲ್ ಮಾಡ್ತೀವಲ್ಲ ಉಸಿರನ್ನ ಒಳಗಡೆ ತಗೊಂತೀವಲ್ಲ ಅದಕ್ಕೆ ನಾವು ಪೂರಕ ಅಂತ ಕರಿತೀವಿ. ರೇಚಕ ಎಕ್ಸಲೇಷನ್, ಉಸಿರನ್ನ ಬಿಡೋದಕ್ಕೆ ರೇಚಕ ಅಂತ ಕರಿತೀವಿ. ಅಂತರ್ಕುಂಭಕ, ಇನ್ಹೇಲ್ ಮಾಡಿ ಹೋಲ್ಡ್ ಮಾಡ್ತೀವಿ, ಇನ್ಹೇಲ್ ಮಾಡಿ ಹೋಲ್ಡ್ ಮಾಡಿದ್ರೆ ಅದನ್ನ ಅಂತರ್ಕುಂಭಕ ಅಂತ ಕರಿತೀವಿ. ಬಹಿರ್ಕುಂಭಕ, ಎಕ್ಸೇಲ್ ಮಾಡಿ ನಾವು ಹೋಲ್ಡ್ ಮಾಡಿದ್ರೆ ಅದನ್ನ ಬಹಿರ್ಕುಂಭಕ ಅಂತ ಕರಿತೀವಿ, ಶೂನ್ಯಕ ಅಂತಾನು ಕರಿತೀವಿ. ಸೊ ಮತ್ತೆ ಈ ಬ್ರೆತ್ ರಿಟೆನ್ಷನ್ ಅಲ್ಲಿ ಮತ್ತೆ 2 ತರ ಇದೆ. ಸಹಿತ ಕುಂಭಕ, ಡೆಲಿಬರೇಟ್ಲಿ ಹೋಲ್ಡಿಂಗ್ ದ ಬ್ರೆತ್, ನಾವು ಪರ್ಪಸ್ಫುಲ್ ಆಗಿ ಹೋಲ್ಡ್ ಮಾಡಿದ್ರೆ ಬ್ರೆತ್ ನ, ಸೊ ಅದನ್ನ ನಾವು ಸಹಿತ ಕುಂಭಕ ಅಂತ ಕರಿತೀವಿ. ಕೇವಲ ಕುಂಭಕ, ಅದಾಗ ಅದೇ ಸ್ಪಾಂಟೇನಿಯಸ್ ಆಗಿ ಬ್ರೆತ್ ಅದು ಹೋಲ್ಡ್ ಆಗ್ತಾ ಇರುತ್ತೆ. ಸೊ ಯಾವ ರೀತಿ ಅಂದ್ರೆ ಇವಾಗ ನಾವು ಕಪಾಲಭಾತಿ ಮಾಡಿದಾಗ ಕಂಟಿನ್ಯೂಸ್ ಅಬ್ಸರ್ವ್ ಮಾಡಿರ್ಬೋದು ನೀವು, ಸಡನ್ ಆಗಿ ಸ್ಟಾಪ್ ಮಾಡಿದ ತಕ್ಷಣ ನಿಮ್ಗೆ ಉಸಿರಾಟನೇ ಇರೋದಿಲ್ಲ, ಅದು ಸ್ಟಾಪ್ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ಫ್ಯೂ ಸೆಕೆಂಡ್ಸ್ ಕಂಟಿನ್ಯೂಸ್ ಬ್ರೆತ್ ವರ್ಕ್ ಮಾಡಿದಾಗ್ಲೂ ಸ್ಟಾಪ್ ಆಗ್ಬಿಟ್ಟಿರುತ್ತೆ. ಸೊ ದಿಸ್ ಈಸ್ ಕೇವಲ ಕುಂಭಕ, ಎಕ್ಸ್ಪೀರಿಯನ್ಸ್ ಆಫ್ ಅನ್ ಕೇವಲ ಕುಂಭಕ. ಆಮೇಲೆ ಪರ್ಪಸ್ ಆಫ್ ಪ್ರಾಣಾಯಾಮ, ಹಾಗಾದ್ರೆ ಪರ್ಪಸ್ ಆಫ್ ಪ್ರಾಣಾಯಾಮ ಏನು? ಅತಯಗ ಪ್ರದೀಪಿಕದಲ್ಲಿ ಹೇಳ್ತಾರೆ, ಪ್ರಾಣಾಯಾಮೇನ ಯುಕ್ತೇನ ಸರ್ವ ರೋಗ ಕ್ಷಯೋ ಭವೇತ್, ಅಯುಕ್ತ ಅಭ್ಯಾಸ ಯೋಗೇನ ಸರ್ವ ರೋಗಸ್ಯ ಸಂಭವ. ದ ಪ್ರಾಪರ್ ಪ್ರಾಕ್ಟೀಸ್ ಆಫ್ ಪ್ರಾಣಾಯಾಮ ಎರಾಡಿಕೇಟ್ಸ್ ಆಲ್ ದ ಡಿಸೀಸಸ್, ಬೈ ಇಂಪ್ರಾಪರ್ ಪ್ರಾಕ್ಟೀಸ್ ಆಲ್ ದ ಡಿಸೀಸಸ್ ಆರ್ ಪಾಸಿಬಲ್ ಅಂತ. ಸರಿಯಾದ ರೀತಿಲಿ ನಾವು ಪ್ರಾಕ್ಟೀಸ್ ನ ಮಾಡ್ಬೇಕು. ಸರಿಯಾದ ರೀತಿಲಿ ಮಾಡಿಲ್ಲ ಅಂತಂದ್ರೆ ಎಲ್ಲಾ ಕಾಯಿಲೆಗಳು ಮತ್ತೆ ಬರೋ ಸಾಧ್ಯತೆಗಳಿರುತ್ತೆ. ಹಾಗಾದ್ರೆ ಗೈಡ್ ಲೈನ್ಸ್ ಏನು ಪ್ರಾಕ್ಟೀಷನರ್ಗೆ? ನಾವು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತುಂಬಾ ಮುಖ್ಯವಾಗಿರೋದಂತೂ ಗೈಡ್ ಲೈನ್ಸ್. ಸೊ ಹೇಗ್ ಮಾಡ್ಬೇಕು, ನಾವು ಮೊದಲು ಅದಕ್ಕೆ ಹೇಗೆಲ್ಲ ನಾವು ತಯಾರಿ ನಡೆಸ್ಬೇಕು, ಮತ್ತೆ ಆ ಪ್ರಾಸೆಸ್ ಅಲ್ಲಿ ನಾವು ಹೇಗಿರ್ಬೇಕು, ಹೇಗ್ ಮಾಡ್ಬೇಕು, ಅದೆಲ್ಲ ಇಂಪಾರ್ಟೆಂಟ್. ಟೈಮು ಬೆಳಗ್ಗೆ ಹೊತ್ತು ಮಾಡಿ, ಬೆಳಗ್ಗೆ ಹೊತ್ತು ಮಾಡ್ಬೇಕು, ಇಲ್ಲ ಸಂಜೆ ಮಾಡಿ, ತೊಂದ್ರೆ ಇಲ್ಲ. ಆಮೇಲೆ ಮೊದಲು ಸ್ನಾನ ಮಾಡಿರ್ಬೇಕು, ಬೇದಿಂಗ್ ಸ್ನಾನ ಮಾಡಿರ್ಬೇಕು. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕೈ ಕಾಲು ಮುಖ ತೊಳ್ಕೊಂಡಾದ್ರು ಮಾಡಿದ್ರೆ ಇಟ್ ಇಸ್ ಗುಡ್. ಕ್ಲಾತ್ಸ್ ತುಂಬಾ ಟೈಟ್ ಇರೋದು ಎಲ್ಲ ತುಂಬಾ ಕಷ್ಟ ಆಗುವಂತದ್ದೆಲ್ಲ ಆಗ್ಬಿಡಿ, ಲೂಸ್ ಆಗಿರೋದು ಕಂಫರ್ಟಬಲ್ ಆಗಿರೋದಾಗ್ಬೇಕು. ಎಂಟಿ ಸ್ಟಮಕ್, ಸೊ ಬೆಳಗ್ಗೆ ಹೊತ್ತು ಮಾಡಿದ್ರೆ ನೀವು ಖಾಲಿ ಹೊಟ್ಟೆಲೆ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಒಂದು ಊಟ ಮಾಡಿ ಒಂದ್ 3-4 ಅವರ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ಬೋದು. ಡಯಟ್ ಬ್ಯಾಲೆನ್ಸ್ಡ್ ಡಯಟ್ ಇರ್ಬೇಕು. ತುಂಬಾ ಆಯಿಲಿ ಐಟಮ್ಸ್ ತಿನ್ನೋದು, ತುಂಬಾ ತಿನ್ನೋದು, ಹಿತಬುಕ್ ಮಿತಬುಕ್ ಋತಬುಕ್ ಅಂತಾರಲ್ಲ, ಸೊ ಹಿತವಾಗಿ ತಿನ್ಬೇಕು, ಮಿತವಾಗಿ ತಿನ್ಬೇಕು, ಟೈಮ್ ಸರಿಯಾಗಿ. ಋತಬುಕ್ ಅಂದ್ರೆ ಟೈಮ್ಲಿ ಕರೆಕ್ಟ್ ಟೈಮ್ಗೆ ಫುಡ್ ನ ತಗೊಬೇಕು. ಸೊ ಇದನ್ನ ಮಾಡಿದ್ರೆ ಇಟ್ ಇಸ್ ಗುಡ್. ಪ್ಲೇಸ್ ಸ್ವಲ್ಪ ಕ್ವೈಟ್ ಆಗಿರೋಂಥದ್ದು, ಪ್ರಶಾಂತವಾಗಿರೋಂಥದ್ದು, ಗಾಳಿ ಬೆಳಕಿರುವಂತ ಕಡೆ ಮಾಡಿದ್ರೆ ಎಫೆಕ್ಟಿವ್ ಆಗಿರುತ್ತೆ. ಬ್ರೀದಿಂಗ್, ನಾವು ನೋಸ್ ಮುಖಾಂತರನೇ ಬ್ರೀತ್ ಮಾಡ್ಬೇಕು ಪ್ರಾಣಾಯಾಮದಲ್ಲಿ, ಬಾಯಿ ಮುಖಾಂತರ ಬ್ರೀತ್ ಮಾಡಂಗಿಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ಪ್ರಾಣಾಯಾಮದಲ್ಲಿ ನಾವು ಬಾಯಿ ಮುಖಾಂತರ ಯೂಸ್ ಮಾಡ್ತೀವಿ, ಶೀತಕಾರಿ ಇದ್ರಲ್ಲಿ ನಾವು ಯೂಸ್ ಮಾಡ್ತೀವಿ. ಅದ್ ಬಿಟ್ರೆ ಬೇರೆ ಎಲ್ಲ ಥ್ರೂ ನೋಸ್ ಓನ್ಲಿ. ಸೀಕ್ವೆನ್ಸ್ ಆಫ್ಟರ್ ಷಟ್ಕರ್ಮ, ಈ ಷಟ್ಕರ್ಮ ಅಂತ ಕರಿತೀವಿ ನಾವು. ಕೆಲವೊಂದು ಷಟ್ಕರ್ಮಗಳು ನಾವು ಇದು ಮಾಡ್ತೀವಿ ಆಕ್ಚುಲಿ ಇದರಲ್ಲಿ ಯೋಗಿಕ್ ಪ್ರಾಕ್ಟೀಸಸ್ ಅಲ್ಲಿ. ನೇತಿ, ದೌತಿ, ಬಸ್ತಿ, ತ್ರಾಟಕ, ಕಪಾಲಭಾತಿ ಇದೆಲ್ಲ ಮಾಡ್ತೀವಿ. ಸೊ ಅದನ್ನ ಮಾಡ್ತಾ ಇದ್ರೆ, ಅದು ಯಾರಿಗಾದ್ರು ಪ್ರಾಕ್ಟೀಸ್ ಇದ್ರೆ ಅದನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಆಸನ ಅಂದ್ರೆ ಆಸನ ಪ್ರಾಕ್ಟೀಸ್ ಮಾಡೋರು ಆಸನ ಪ್ರಾಕ್ಟೀಸ್ ಮಾಡಾದ್ಮೇಲೆ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ಸೊ ಪ್ರಾಣಾಯಾಮ ಮಾಡಾದ್ಮೇಲೆ ಮೆಡಿಟೇಷನ್ ಮಾಡಿದ್ರೆ ಮೆಡಿಟೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮೆಡಿಟೇಷನ್ ತುಂಬಾ ಚೆನ್ನಾಗಿ ಹೋಗ್ಬೋದು, ಡೀಪ್ ಮೆಡಿಟೇಷನ್ ಹೋಗ್ಬೋದು ನೀವು. ಸೊ ಸಿಟ್ಟಿಂಗ್ ಪೋಸ್ಟರ್, ಸೊ ಸಿದ್ಧಾಸನದಲ್ಲಿ ಕೂತ್ಕೊಬಹುದು, ಇಲ್ಲ ನೀವು ಪದ್ಮಾಸನದಲ್ಲಿ ಕೂತ್ಕೊಬಹುದು. ಆಗಿಲ್ವಾ, ಸೊ ನಮ್ಗೆ ಅದೆಲ್ಲ ಆಸನಸ್ ಎಲ್ಲ ತುಂಬಾ ಕಷ್ಟ ಆಗ್ತಾ ಇದೆಯಾ, ಮಾಮೂಲಿ ಸುಖಾಸನದಲ್ಲಿ ಕೂತ್ಕೊಬಹುದು. ನೀವು ಊಟಕ್ಕೆಲ್ಲ ಕೂತ್ಕೊಂತೀರಲ್ಲ ಚಪ್ಪಳಿಗಳು ಹಾಕೊಂಡು, ಹಂಗ್ ಕೂತ್ಕೊಂಡ್ರು ಆಯ್ತು. ಆಮೇಲೆ ಅವಾಯ್ಡ್ ಸ್ಟ್ರೈನ್, ತುಂಬಾ ಸ್ಟ್ರೆಸ್ ತಗೊಂಬೇಡಿ. ಸ್ಟಾರ್ಟಿಂಗ್ ಅಲ್ಲೇ ನಾನು ಮುಕ್ಕಾಲ್ ಗಂಟೆ ಮಾಡ್ಬಿಡ್ತೀನಿ, 1 ಗಂಟೆ ಮಾಡ್ಬಿಡ್ತೀನಿ, ನಾನು ಇಷ್ಟು ಕೌಂಟ್ಸ್ ಮಾಡ್ತೀನಿ, ಇಷ್ಟು ಕೌಂಟ್ಸ್ ಹೋಲ್ಡ್ ಮಾಡ್ತೀನಿ, 20 ಕೌಂಟ್ಸ್ 30 ಕೌಂಟ್ಸ್ ಹೋಲ್ಡ್ ಮಾಡ್ಬಿಡ್ತೀನಿ. ಆ ರೀತಿ ಎಲ್ಲ ನಮ್ ಕೆಪಾಸಿಟಿ ಮೀರಿ ಮಾಡೋದ್ ಬೇಡ. ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಇದರಿಂದಾನೇ ಹೋಗಿ. ಸೊ ತುಂಬಾ ಫಾಸ್ಟ್ ಆಗಿ ಮಾಡೋ ಅಗತ್ಯ ಇರೋದಿಲ್ಲ.
ಸೊ ಕೆಲವೊಂದು ಮೆಡಿಟೇಟಿವ್ ಪೋಸ್ಚರ್ಸ್ ಗಳು ಇದೆ ಇಲ್ಲಿ. ಸೊ ಕೆಲವೊಂದು ಇದು ಸಿದ್ಧಾಸನ, ಮೊದಲನೇದು ಸಿದ್ಧಾಸನ. ಸೊ ಇದನ್ನ ನೋಡಿ ಈ ರೀತಿ ಕುತ್ಕೊಂತಾರೆ. ಪದ್ಮಾಸನ ನೀವು ನೋಡಿರ್ತೀರಾ, ಒಂದು ಕಾಲ್ ಮೇಲೆ ಇನ್ನೊಂದ್ ಕಾಲು. ಸೊ ಆಗಿಲ್ವಾ ನಿಮ್ಗೆ ಸುಖಾಸನದಲ್ಲಾದ್ರೂ ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ. ಸೊ ಮತ್ತೆ ಚಿನ್ ಮುದ್ರಾ, ಸಾಮಾನ್ಯವಾಗಿ ಚಿನ್ ಮುದ್ರಾ ಇಲ್ಲ ಜ್ಞಾನ ಮುದ್ರಾ ಯೂಸ್ ಮಾಡ್ತೀವಿ. ಇಲ್ಲ ಪಾಮ್ಸ್ ಫೇಸಿಂಗ್ ಅಪ್ವರ್ಡ್ಸ್, ಕೈಗಳು ಬೇಕಾದ್ರೆ ಮೇಲಿಟ್ಕೊಂಡು ಮಾಡ್ತೀವಿ, ಕೆಲವೊಂದು ಪ್ರಾಕ್ಟೀಸಸ್ ಮಾಡ್ತೀವಿ. ಸೊ ಮಾಡ್ಬೋದು ಈ ರೀತಿ. ಮತ್ತೆ ಬಂಧಗಳಲ್ಲಿ ಈ ಜಲಾಂಧರ ಬಂಧ, ಉಡಿಯಾಣ ಬಂಧ, ಚಿನ್ ಲಾಕ್ ಅಂತ ಕರಿತೀವಿ ನಾವು. ಮತ್ತೆ ಇನ್ಹೇಲ್ ಮಾಡಿ ಚಿನ್ನನ ಲಾಕ್ ಮಾಡ್ತೀವಿ. ಮತ್ತೆ ಎಕ್ಸೇಲ್ ಮಾಡಿ ರಿಲೀಸ್ ಮಾಡ್ತೀವಿ ಬಂಧ. ಸೊ ಬಂಧಗಳು ಈ ಉಡಿಯಾಣ ಬಂಧ ಮತ್ತೆ ಮೂಲ ಬಂಧ, ಇದು ಬಂಧಗಳೆಲ್ಲ ಇದೆಲ್ಲ ಬಿಗಿನರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಕ್ ಹೋಗ್ಬಾರ್ದು. ಇದೆಲ್ಲ ಯೋಗ ಟೀಚರ್ ಅಂಡರ್ ಅಲ್ಲೇ ಮಾಡ್ಬೇಕು ಬಂಧಗಳು ಮಾಡಿದ್ರೆ. ಸೊ ಬಿಗಿನರ್ಸ್ ಸಣ್ಣ ಸ್ಟಾರ್ಟಿಂಗ್ ಪ್ರಾಣಾಯಾಮಗಳು, ನಾಡಿ ಶೋಧನ, ಈ ಕಪಾಲಭಾತಿ, ನಾಡಿ ಶೋಧನ, ಭ್ರಾಮರಿ, ಇದೆಲ್ಲ ನೀವು ಬಿಗಿನರ್ಸ್ ಮಾಡ್ಬೋದು. ಸ್ಟಾರ್ಟಿಂಗ್ ಟೆಕ್ನಿಕ್ಸ್ ಗಳನ್ನೆಲ್ಲ ಮಾಡ್ಕೊಬಹುದು. ಸೊ ಬಂಧಾಸ್ ಗಳೆಲ್ಲ ಬೆಟರ್ ಟು ಡೂ ಇಟ್ ಅಂಡರ್ ಸಮ್ ಯೋಗಿಕ್ ಟೀಚರ್. ಸೊ ಟೈಪ್ಸ್ ಆಫ್ ಪ್ರಾಣಾಯಾಮಸ್, ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಪ್ರಾಣಾಯಾಮಸ್. ತಗೊಂಡಾಗ ನಾವು ಏನ್ಷಿಯಂಟ್ ಟೆಕ್ಸ್ಟ್ ಪ್ರಕಾರ ಸುಮಾರಿದೆ, 50 ಮೇಲಿದೆ. ಸೊ ನಾಡಿ ಶೋಧನ, ಶೀತಲಿ, ಶೀತ್ಕಾರಿ, ಉಜ್ಜಯಿ, ಭ್ರಾಮರಿ, ಸೂರ್ಯಭೇದ, ಚಂದ್ರಭೇದ. ಸೂರ್ಯಭೇದ ಅಂದ್ರೆ ರೈಟ್ ನಾಸ್ಟ್ರಿಲ್ ಬ್ರೆತ್, ಭಸ್ತ್ರಿಕಾ, ಮೂರ್ಛಾ, ಮತ್ತೆ ಸಾಕಷ್ಟಿದೆ. ಸೊ ನಾವು ಕೆಲವೊಂದು ಸಿಂಪಲ್ ಆಗಿರೋದ್ ಮಾತ್ರ ಇವತ್ತು ನಾನು ಡಿಸ್ಕಸ್ ಮಾಡ್ತೀನಿ ನಿಮ್ ಜೊತೆ. ಸೊ ಅದನ್ನ ಮಾತ್ರ ನಾನು ಪ್ರಾಕ್ಟೀಸ್ ಕೊಡ್ತೀನಿ, ಇಂಪಾರ್ಟೆಂಟ್ ಫಾರ್ ದ ಪ್ರೆಸೆಂಟ್ ಸಿಚುವೇಶನ್ಸ್ಗೆ. ಕಪಾಲಭಾತಿ ಅಂದ್ರೆ, ಕಪಾಲ ಅಂತಂದ್ರೆ ಸ್ಕಲ್, ಕ್ರೇನಿಯಂ ಅಂತ ಕರಿತೀವಲ್ಲ, ಕ್ರೇನಿಯಂ. ಭಾತಿ ಅಂತ ಅಂದ್ರೆ ಕಾಂತಿ ಅಂತಂದ್ರೆ ಇಟ್ ಕ್ಯಾನ್ ಬಿ, ಅದು ಲಿಟ್ರಲ್ ಮೀನಿಂಗ್ ತಗೊಂಡ್ರೆ ನಾವು ಕಾಂತಿ ಅಂತ ಹೇಳ್ತೀವಿ. ಸ್ವಲ್ಪ ಇನ್ನರ್ ಮೀನಿಂಗ್ ತಗೊಂಡ್ರೆ ನಾಲೆಡ್ಜ್ ಅಂತಾನು ಆಗ್ಬೋದು. ಸೊ ಇನ್ನು ಡೀಪ್ ಆಗಿ ಹೋಗ್ಬೋದು. ಸೊ ಕಪಾಲಭಾತಿ ಇಸ್ ಇನ್ಕ್ಲೂಡೆಡ್ ಇನ್ ಷಟ್ಕರ್ಮಾಸ್. ಇದು ಷಟ್ಕರ್ಮಾಸ್ ಅಲ್ಲಿ ಬರುವಂತದ್ದು. ಇಟ್ ಇಸ್ ಅ ಕ್ಲೆನ್ಸಿಂಗ್ ಪ್ರಾಸೆಸ್. ನಾವು ಬಿಫೋರ್ ಪ್ರಾಣಾಯಾಮ, ಈ ನಾಡಿ ಶೋಧನ, ಪ್ರತಿಯೊಂದು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮೊದಲು ಇದು ಕ್ಲೆನ್ಸಿಂಗ್ ಪ್ರಾಕ್ಟೀಸ್ ನ ಮಾಡ್ತೀವಿ. ಯಾಕೆ ಅಂತಂದ್ರೆ ಇಟ್ ವಿಲ್ ರಿಮೂವ್ ಆಲ್ ದೋಸ್ ಏನಾದ್ರು ಟಾಕ್ಸಿನ್ಸ್ ಮತ್ತೆ ಫೋರ್ಸ್ಫುಲ್ ಎಕ್ಸಲೇಷನ್ ಇಂದ. ಸೊ ಏನಾಗುತ್ತೆ ಅಂದ್ರೆ ಈ ಸೈನ್ಸಸ್ ಏನಾದ್ರು ನೆಗಡಿ ಅದು ಇದು ಇದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಕ್ಲಿಯರ್ ಆದ್ಮೇಲೆ ಮ್ಯೂಕಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಪ್ರಾಕ್ಟೀಸ್ ಸ್ವಲ್ಪ ಈಸಿಯಾಗಿ ಆಗುತ್ತೆ. ಸೊ ಬೆನಿಫಿಟ್ಸ್ ಏನು? ಅಕಾರ್ಡಿಂಗ್ ಟು ಗೇರಂಡ ಸಂಹಿತ, ಇಟ್ ಕ್ಲಿಯರ್ಸ್ ದ ಸೈನಸಸ್, ಆಲ್ಸೋ ಎಕ್ಸ್ಪೆಲ್ಸ್ ಟಾಕ್ಸಿನ್ಸ್ ಫ್ರಮ್ ಅವರ್ ಬಾಡಿ, ಅಂಡ್ ಇಟ್ ಎನ್ಹಾನ್ಸಸ್ ಮೆಟಬಾಲಿಕ್ ರೇಟ್. ಸೊ ಸ್ಟಿಮ್ಯುಲೇಟ್ಸ್ ಅಬ್ಡಮಿನಲ್ ಆರ್ಗನ್ಸ್, ಔಟೆ ಭಾಗದ ಒಂದು ಆರ್ಗನ್ಸ್ ಗಳನ್ನೆಲ್ಲ ಇಟ್ ಸ್ಟಿಮ್ಯುಲೇಟ್ಸ್. ಪ್ಯೂರಿಫೈಸ್ ನಾಡೀಸ್ ನ ಪ್ಯೂರಿಫೈ ಮಾಡುತ್ತೆ. ಸೆನ್ಸರಿ ಡಿಸ್ಟ್ರಾಕ್ಷನ್ಸ್, ನಮ್ಗೆ ಏನೇನೋ ಡಿಸ್ಟ್ರಾಕ್ಷನ್ಸ್ ಗಳು ಇರುತ್ತಲ್ಲ, ಮೆಂಟಲ್ ಡಿಸ್ಟ್ರಾಕ್ಷನ್ಸ್ ಅದು ಇದು, ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಇಟ್ ಮೇಕ್ಸ್ ರಿಲ್ಯಾಕ್ಸ್ಡ್. ಆಮೇಲೆ the increased metabolic rate and oxygen supply to the brain have an awakening effect on the brain. Nervous system is balanced, strengthened. It energizes the mind for mental work and removes sleepiness. So nidde barutte hage hige antandre kapalabhati is the best practice. So contraindications, high blood pressure ಮತ್ತೆ severe asthma iro time alli, epilepsy, stroke, ಮತ್ತೆ pregnant women, so all these people should avoid this practice. Nadi shodhana pranayama. So in Shiva Samhita it is said, Itya Masatrayam Kuryadanālasyo dine dine tato nadi vishuddhihi syada vilambena nishchitam. So ಈ ನಾಡಿ ಶುದ್ಧಿನ ಈ 20 counts 4 times a day ಅದು ಮಾಡ್ತಾ ಬಂತು ಅಂತಂದ್ರೆ ವಿತೌಟ್ ಎನಿ ಡೌಟ್ ಎಲ್ಲಾ ನಾಡೀಸು ಕ್ಲಿಯರ್ ಆಗ್ಬಿಡುತ್ತೆ. ಈ ಬ್ರೂಸ್ಲಿ ಇದ್ರ ಹೇಳ್ಬೇಕಾದ್ರೆ ನನಗೆ ಒಂದು ನೆನ್ಪು ಬರುತ್ತೆ. ಬ್ರೂಸ್ಲಿ ಯಾವಾಗ್ಲೂ ಹೇಳ್ತಾ ಇದ್ರು, ಇನ್ಸ್ಟೆಡ್ ಆಫ್ ಪ್ರಾಕ್ಟೀಸಿಂಗ್ 10,000 kicks, ಇಟ್ಸ್ ಬೆಟರ್ ಟು ಪ್ರಾಕ್ಟೀಸ್ 1 kick 10,000 times ಅಂತ. ಸೊ ಅವ್ರಿಗೆ ಅಂದ್ರೆ ಒಂದು ಕಿಕ್ 10,000 times ಪ್ರಾಕ್ಟೀಸ್ ಮಾಡಿದ್ರೆ ಇಷ್ಟು ಪರ್ಫೆಕ್ಷನ್ ಆಗುತ್ತೆ ಅಂತ ಅವ್ರು ಹೇಳ್ತಾರದು. ಪರ್ಫೆಕ್ಷನ್ ಮೇಲೆ ಹೇಳ್ತಾರದವ್ರು. ಸೊ ಹಂಗೆ ಇದು ಒಂದೇ ಒಂದು ನಾಡಿ ಶೋಧನ, ಇದೊಂದೇ ಇಟ್ ಈಸ್ ಎನಫ್ ಟು ಕ್ಲಿಯರ್ ಆಲ್ ದ ಪ್ರಾಬ್ಲಮ್ಸ್. ಸೊ ದಿಸ್ ಇಸ್ ಅ ವೆರಿ ಎಫೆಕ್ಟಿವ್ ಪ್ರಾಕ್ಟೀಸ್. ನೀವ್ ಯಾವ್ದೇ ಒಂದು ಇದಕ್ಕೆ ಹೋದ್ರು, ಯಾವ್ದೇ ಒಂದು ಯೋಗ ಸೆಂಟರ್ಗೆ ಹೋದ್ರು, ಯೋಗ ಕ್ಲಾಸಸ್ ಹೋದ್ರು, ದೇ ವಿಲ್ ಗೋ ವಿತ್ ದಿಸ್ ಪ್ರಾಕ್ಟೀಸ್ ಫಸ್ಟ್. ಸೊ ಇದ್ರಲ್ಲಿ ಹೇಗ್ ಮಾಡ್ತೀವಿ ಇದ್ರಲ್ಲಿ ಕೆಲವೊಂದು ನಾವು ಮುದ್ರಾನ ಯೂಸ್ ಮಾಡ್ತೀವಿ. ನಾಸಾಗ್ರ ಮುದ್ರಾ, ನಾಸಿಕಾಗ್ರ ಮುದ್ರಾ, ಇಲ್ಲ ನಾಸಿಕ ಮುದ್ರಾ, ಅದೆಲ್ಲ ಯೂಸ್ ಮಾಡ್ತೀವಿ. ಸೊ ಈ ರೀತಿ ಯೂಸ್ ಮಾಡ್ತೀವಿ. ಸೊ ನಮ್ದು 4 ಫಿಂಗರ್ ಮತ್ತೆ ಮಿಡಲ್ ಫಿಂಗರ್, ಸೊ ಯಾವ್ದು ಆಗ್ನ ಚಕ್ರ ಇಲ್ಲಿ ಹಣೆ ಈ ಐಬ್ರೋಸ್ ಮಧ್ಯೆ ಇಟ್ಕೊಂತೀವಿ. ರೈಟ್ ನಾಸ್ಟ್ರಿಲ್ ನ ಹೆಬ್ಬೆರಳಿಂದ ಕ್ಲೋಸ್ ಮಾಡ್ತೀವಿ. ಲೆಫ್ಟ್ ನ ಈ ರಿಂಗ್ ಫಿಂಗರ್ ಮತ್ತೆ ಲಿಟಲ್ ಫಿಂಗರ್ ಇಂದ ಕ್ಲೋಸ್ ಮಾಡ್ತೀವಿ. ಸೊ ಇನ್ಹೇಲ್ ಥ್ರೂ ಲೆಫ್ಟ್ ಇಂದ ಇನ್ಹೇಲ್ ಮಾಡಿ ರೈಟ್ ಇಂದ ಎಕ್ಸೇಲ್ ಮಾಡ್ತೀವಿ.
ಮತ್ತೆ ಲೆಫ್ಟ್ ನ ಕ್ಲೋಸ್ ಮಾಡ್ಕೊಂಡು ರೈಟ್ ಇಂದ ಇನ್ಹೇಲ್ ಮಾಡಿ ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತೀವಿ. ಈ ಇನ್ಹೇಲ್ ಮಾಡೋದು ಎಕ್ಸೇಲ್ ಮಾಡೋದು, ಈ ಇನ್ಹೇಲ್ ಮಾಡೋದು ನೋಡಿ 5 ಕೌಂಟ್ಸ್ ಇನ್ಹೇಲ್ ಮಾಡಿದ್ರೆ 5 ಕೌಂಟ್ಸ್ ಎಕ್ಸೇಲ್. ಆ ರೀತಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಆ ರೀತಿ ಕೌಂಟ್ಸ್ ಅಲ್ಲಿ ಮಾಡಿ. ಆಮೇಲೆ 1:2 ಫಸ್ಟ್ 1:1 ರೇಷಿಯೋ ಮಾಡಿ, ಆಮೇಲೆ 1:2 ಹೋಗಿ 5, ಆಮೇಲೆ 5 ಕೌಂಟ್ಸ್ ಇನ್ಹೇಲ್ ಮಾಡಿದ್ರೆ 10 ಕೌಂಟ್ಸ್ ಎಕ್ಸೇಲ್. ಎಕ್ಸಲೇಷನ್ ಸ್ವಲ್ಪ ಲಾಂಗರ್ ಇರಬೇಕು ಇನ್ಹೇಲೇಷನ್ ಗಿನ್ನ. ಸೊ ದಟ್ ಈಸ್ ಬೆಟರ್ ಪ್ರಾಕ್ಟೀಸ್. ಆಮೇಲೆ 10 to 10:20 ಹೋಗಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಫಸ್ಟ್ 2 ಪ್ರಾಕ್ಟೀಸಸ್ ಮಾಡಿದ್ರೆ ಸಾಕು. ಸೊ ಬೇರೆ ಇನ್ ಕೆಲವೊಂದೆಲ್ಲ ಅಂತರ್ಕುಂಭಕ ಇದೆ. ನಾವು ಇಂಟರ್ನಲ್ ರಿಟೆನ್ಷನ್ ಇನ್ಹೇಲ್ ಮಾಡಿ ಹೋಲ್ಡ್ ಮಾಡ್ತೀವಿ, ಹೋಲ್ಡ್ ಮಾಡಿ ಮತ್ತೆ ಎಕ್ಸೇಲ್ ಮಾಡ್ತೀವಿ, ಮತ್ತೆ ಇನ್ಹೇಲ್ ಮಾಡಿ ಹೋಲ್ಡ್ ಮಾಡಿ ಎಕ್ಸೇಲ್ ಮಾಡ್ತೀವಿ. ಅಂತರ್ಕುಂಭಕನು ಇದೆ. ಮತ್ತೆ ಎಕ್ಸೇಲ್ ಮಾಡಿ ಹೋಲ್ಡ್ ಮಾಡ್ತೀವಿ, ಅದು ಬಹಿರ್ಕುಂಭಕ. ಸ್ಟಾರ್ಟಿಂಗು ಬಿಗಿನರ್ಸ್ ಯಾವಾಗ್ಲೂ ಸ್ಟಾರ್ಟಿಂಗ್ ಟೆಕ್ನಿಕ್ 1 ಟೆಕ್ನಿಕ್ 2 ಮಾಡಿದ್ರೆ ಸಾಕು. ಸೊ ಬೇರೆ ಟೆಕ್ನಿಕ್ಸ್ ಆಮೇಲೆ ನೀವು ಅಡ್ವಾನ್ಸ್ ನಿಮ್ಗೆ ಯಾವಾಗ ಕಂಫರ್ಟಬಲ್ ಅನ್ಸುತ್ತೋ ಆವಾಗ ನೀವು ಇದನ್ನ ಆಡ್ ಮಾಡ್ಕೊಬಹುದು. ಆಮೇಲೆ ನಾಡಿ ಶೋಧನದು ಬೆನಿಫಿಟ್ಸ್ ಏನು? ರೆಮಿಡಿ ಫಾರ್ ಆಲ್ ಇಂಬ್ಯಾಲೆನ್ಸಸ್. ರೆಗ್ಯುಲರ್ ಪ್ರಾಕ್ಟೀಸ್ ಬ್ಯಾಲೆನ್ಸಸ್ ದ ಆಟೋನಮಿಕ್ ನರ್ವಸ್ ಸಿಸ್ಟಮ್, ಟ್ಯಾಕ್ಲಿಂಗ್ ದ ರೂಟ್ ಕಾಸ್ ಆಫ್ ಆಲ್ ದ ಡಿಸೀಸಸ್. ಎಲ್ಲಾ ಡಿಸೀಸಸ್ ನು ಕ್ಲಿಯರ್ ಮಾಡುತ್ತೆ. ಹೆಲ್ಪ್ಸ್ ಇನ್ ಮೇಂಟೈನ್ ಅ ಪೀನಿಯಲ್ ಗ್ಲ್ಯಾಂಡ್, ದೇರ್ ಬೈ ಇನ್ಫ್ಲೂಯೆನ್ಸಿಂಗ್ ದ ಪಿಟ್ಯುಟರಿ ಗ್ಲ್ಯಾಂಡ್, ಫ್ಲೋ ಆಫ್ ಹಾರ್ಮೋನ್ಸ್ ಇಂಟು ದ ಬ್ಲಡ್. ನಾಡಿ ಶೋಧನ ಆಕ್ಟಿವೇಟ್ಸ್ ದ ಫ್ರಂಟಲ್ ಬ್ರೈನ್, ಆಗ್ನಾ ಚಕ್ರ. ಆಗ್ನಾ ಚಕ್ರ ಎಲ್ಲಿ? ಐಬ್ರೋ ಸೆಂಟರ್, ಬ್ರೋ ಸೆಂಟರ್ ಇರುವಂತದ್ದು. ಸೊ ಇಟ್ ಆಕ್ಟಿವೇಟ್ಸ್, ಆಗ್ನಾ ಚಕ್ರ ಆಕ್ಟಿವೇಟ್ ಆದಾಗ ಏನಾಗುತ್ತೆ, ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಲೈಫ್ ಅಲ್ಲಿ. ಅಲ್ಲಿ ಇಲ್ಲಿ ಕೌನ್ಸಿಲರ್ ಹತ್ರ ಹೋಗೋ ತಪ್ಪುತ್ತೆ. ನಮ್ಮಲ್ಲಿ ಒಬ್ಬ ಕೌನ್ಸಿಲರ್ ಉದ್ಭವ ಆಗ್ತಾನೆ. ಸೊ ನಮ್ಮಲ್ಲಿ ಗುರು ಏನದು, ಗುರು ತತ್ವ ಅನ್ನೋದು ಏನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ ಆಗ್ನಾ ಚಕ್ರ ಆಕ್ಟಿವೇಟ್ ಆದಾಗ. ಸೊ ದೇರ್ ಬೈ ಇಂಡ್ಯೂಸಿಂಗ್ ಟ್ರಾಂಕ್ವಿಲಿಟಿ, ಕ್ಲಾರಿಟಿ ಆಫ್ ಥಾಟ್ ಅಂಡ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಇಟ್ ಹೆಲ್ಪ್ಸ್ ಟು ರಿಮೂವ್ ಡಿಪ್ರೆಸಿವ್ ಟೆಂಡೆನ್ಸೀಸ್, ವರ್ಟಿಗೋ. ಮತ್ತೆ ಇಟ್ ಪ್ಯೂರಿಫೈಸ್ ದ ಎಂಟೈರ್ ಪ್ರಾಣಿಕ್ ಸಿಸ್ಟಮ್, ನಾಡೀಸು ಚಕ್ರಾಸು ಎಲ್ಲ ಪ್ಯೂರಿಫೈ ಆಗುತ್ತೆ. ದಿಸ್ ಪ್ರಾಕ್ಟೀಸ್ ಆಫ್ ನಾಡಿ ಶೋಧನ ಪ್ರಿಪೇರ್ಸ್ ಒನ್ ಟು ಎಂಟರ್ ಹೈಯರ್ ಮೆಡಿಟೇಟಿವ್ ಸ್ಟೇಟ್ಸ್ ಹೋಗೋದಕ್ಕೂ. ಸೊ ದಿಸ್ ವಿಲ್ ಹೆಲ್ಪ್. ಕಾಂಟ್ರಾ ಇಂಡಿಕೇಶನ್ಸ್, ಕೋಲ್ಡ್ ಇದ್ದಾಗ, ಫೀವರ್ ಇದ್ದಾಗ ಇದನ್ನ ಪ್ರಾಕ್ಟೀಸ್ ಮಾಡದೇ ಇರೋದು ಒಳ್ಳೇದು. ಮತ್ತೆ ಇದು ಬ್ರೆತ್ ಹೋಲ್ಡಿಂಗ್, ಅದು ಕುಂಭಕದೆಲ್ಲ ಪ್ರಾಕ್ಟೀಸಸ್ ತೀರಾ ಸಿವಿಯರ್ ಆಸ್ತಮಾ ಇದ್ದಾಗ ಮಾಡದೇ ಇದ್ರೆ ಒಳ್ಳೇದು. ನಾರ್ಮಲ್ ಆಗಿದ್ದಾಗ ಪ್ಲೀಸ್ ಪ್ರಾಕ್ಟೀಸ್ ದಿಸ್ ಇಸ್ ವೆರಿ ಗುಡ್ ಪ್ರಾಕ್ಟೀಸ್. ಮತ್ತೆ ಭ್ರಾಮರ್ ಅಂತ ಅಂದ್ರೆ ಬಿ ಇಯರ್. ಇಲ್ಲಿ ಪ್ರಾಕ್ಟೀಷನರ್ಸ್ ಇಮಿಟೇಟ್ಸ್ ದ ಸೇಮ್ ಡೀಪ್ ಲೋ ಪಿಚ್ಡ್ ಹಮ್ಮಿಂಗ್ ಸೌಂಡ್ ಆಸ್ ದಟ್ ಆಫ್ ದ ಬ್ಲಾಕ್ ಬಿ. ಸೊ ಬಿದು ಸೌಂಡ್ ಹೆಂಗ್ ಬರುತ್ತೆ, ಅದು ಅಂತಿರುತ್ತಲ್ಲ, ಸೊ ನೀವು ಕೇಳಿರ್ಬೋದು. ಸೊ ಇಲ್ಲಿ ನಾವು ಜಸ್ಟ್ ಇಂಡೆಕ್ಸ್ ಫಿಂಗರ್ಸ್ ನ ಫ್ಲಾಪ್ಸ್ ಆಫ್ ದ ಇಯರ್ಸ್, ಈ ಕಿವಿನ ಸಾಫ್ಟ್ ಆಗಿ ಕ್ಲೋಸ್ ಮಾಡ್ಕೊಂಡು ಇನ್ಹೇಲ್ ಥ್ರೂ ನೋಸ್, ಎಕ್ಸೇಲ್ ಮಾಡ್ಬೇಕಾದ್ರೆ ಅದು ಹಮ್ಮಿಂಗ್ ಸೌಂಡ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ಅದು ರಿವರ್ಬಿರೇಟ್ ಆಗ್ತಾ ಇರುತ್ತೆ. ನಿಮ್ಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಬಹುದು. ಅದು ರಿವರ್ಬಿರೇಟ್ ಆಗ್ತಾ ಇರುತ್ತೆ ಕಂಪ್ಲೀಟ್. ಸೊ ದಿಸ್ ಈಸ್ ಅ ವೆರಿ ಗುಡ್ ಪ್ರಾಕ್ಟೀಸ್. ಸೊ ಬರೀ ಸಿಂಪಲ್ ಆಗಿ ನೀವು ಜಸ್ಟ್ ಕ್ಲೋಸ್ ಮಾಡ್ಕೊಂಡು ಮಾಡೋದ್ರಿಂದ ಇನ್ನು ಫೋಕಸ್ಡ್ ಆಗಿರ್ತೀರಾ ನೀವು ಅಂತ ಅಷ್ಟೇ. ಸೊ ಫೋಕಸ್ಡ್ ಆಗಿರ್ಬೋದು. ಇಲ್ಲಾಂದ್ರೆ ಷಣ್ಮುಖಿ ಮುದ್ರಾನು ಯೂಸ್ ಮಾಡ್ಬೋದು. ನಾವು ಇಲ್ಲಿ ಷಣ್ಮುಖಿ ಮುದ್ರಾನ ಯೂಸ್ ಮಾಡಿದ್ದೀನಿ ಸೆಕೆಂಡ್ ಪಿಕ್ ಅಲ್ಲಿ. ಸೊ ಅದನ್ನ ಏನಂದ್ರೆ ಹೆಬ್ಬೆರಳಿಂದ ಕಿವಿಗಳನ್ನ ಕ್ಲೋಸ್ ಮಾಡ್ಕೊಬೇಕು ಸಾಫ್ಟ್ ಆಗಿ. ಆಮೇಲೆ ತೋರ್ಬೆರಳಿಂದ ಕಣ್ಗಳನ್ನ ಕ್ಲೋಸ್ ಮಾಡ್ಕೊಂಡು, ಮಿಡಲ್ ಫಿಂಗರ್ ನಾಸ್ಟ್ರಿಲ್ಸ್, ಈ ಆಮೇಲೆ ಇನ್ನೆರಡು ಫಿಂಗರ್ಸ್, ಲಾಸ್ಟ್ 2 ಫಿಂಗರ್ಸ್, ದಟ್ ಈಸ್ ರಿಂಗ್ ಫಿಂಗರ್, ಲಿಟಲ್ ಫಿಂಗರ್, ಮೌತ್ ನ ಕ್ಲೋಸ್ ಮಾಡ್ಕೊಂಡು ಇನ್ಹೇಲ್ ಮಾಡಿ. ಸೇಮ್ ಎಕ್ಸೇಲ್ ಮಾಡ್ಬೇಕಾದ್ರೆ ಹಮ್ಮಿಂಗ್ ಸೌಂಡ್ ಕ್ರಿಯೇಟ್ ಮಾಡ್ಬೇಕು. ದಿಸ್ ಈಸ್ ಭ್ರಾಮರಿ. ಈ ಪ್ರಾಕ್ಟೀಸ್ ಅಟ್ಲೀಸ್ಟ್ ಒಂದು 5 to 7 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ನೀವು. ಫಸ್ಟ್ ಕಪಾಲಭಾತಿ ಮಾಡಿ, ಆಮೇಲೆ ನಾಡಿ ಶೋಧನ ಮಾಡಿ, ಆಮೇಲೆ ಭ್ರಾಮರಿ ಮಾಡಿ. ದೆನ್ ಯು ಗೋ ಟು ದ ಮೆಡಿಟೇಟಿವ್ ಸ್ಟೇಟ್ ಹೋಗ್ಬಿಟ್ರೆ, ಸೊ ರಿಯಲಿ ಯು ಫೀಲ್ ವೆರಿ ಅಮೇಝಿಂಗ್ ನಿಮ್ಗೆ ಅನ್ಸುತ್ತೆ. ಸೊ ಬೆನಿಫಿಟ್ಸ್ ಏನು? ರಿಲೀವ್ ಸ್ಟ್ರೆಸ್, ಸೆರಿಬ್ರಲ್ ಟೆನ್ಷನ್ ಅದೆಲ್ಲ ರಿಲೀಸ್ ಮಾಡುತ್ತೆ ಇದು. ಸೊ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡುತ್ತೆ, ಆಂಗ್ಸೈಟಿನೆಲ್ಲ ರಿಲೀಸ್ ಮಾಡುತ್ತೆ. ಹೀಲಿಂಗ್ ಕೆಪಾಸಿಟಿ ಇನ್ಕ್ರೀಸಸ್, ಸ್ಟ್ರೆಂಥನ್ಸ್ ಅಂಡ್ ಇಂಪ್ರೂವ್ಸ್ ದ ವಾಯ್ಸ್. ನಾವು ಚಾಂಟ್ ಮಾಡ್ತೀವಲ್ಲ, ಹಮ್ಮಿಂಗ್ ಸೌಂಡ್ ಚಾಂಟ್ ಮಾಡ್ತೀವಲ್ವಾ, ಸೊ ಇಟ್ ಸ್ಟ್ರೆಂಥನ್ಸ್ ಅಂಡ್ ಇಂಪ್ರೂವ್ಸ್ ಯುವರ್ ವಾಯ್ಸ್. Induces a meditative state by harmonizing the mind and directing the awareness inwards. ಆದಷ್ಟು ಒಳಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಇದು ಕಂಪ್ಲೀಟ್ ಒಳಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. The vibration of the humming sound creates a soothing effect on the mind and nervous system. ಸೊ ಮನಸ್ಸು ಪ್ರಶಾಂತಗೊಳ್ಳುತ್ತೆ. ಸೊ ಯು ಶುಡ್ ಪ್ರಾಕ್ಟೀಸ್. ಇದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಬೇಕು.
Brahmari should not be performed while lying down. Malkond ಮಾಡಬೇಡಿ. People suffering from severe ear infection ಎಲ್ಲ ಇದ್ದಾಗ, so better to avoid this practice. So this is what my experience. I just cured my this thing asthma. So Jalaneti, Kapalabhati, Surya Namaskara regular ಮಾಡ್ತೀನಿ. ನೀವು ಸೂರ್ಯ ನಮಸ್ಕಾರ ಸ್ವಲ್ಪ ಮಾಡಿ, ಒಂದು 12 ರೌಂಡ್ಸ್ ಮಾಡಿ, ಆಮೇಲೆ ಪ್ರಾಣಾಯಾಮ ಮಾಡಿದ್ರೆ ಇಟ್ಸ್ ರಿಯಲಿ ಇನ್ನೂ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಏನಾದ್ರೂ ವಾರ್ಮ್ ಅಪ್ ಮಾಡಿ, ಇಲ್ಲಾಂದ್ರೆ ಕೆಲವೊಂದು ಜಸ್ಟ್ ಅಟ್ಲೀಸ್ಟ್ ವಾಕ್ ಹೋಗಿ, ಇಲ್ಲ ಜಾಗ್ ಮಾಡಿ. ಕೆಲವರು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಅದು ಇದು ಮಾಡ್ತಾ ಇರ್ತಾರೆ. ಸೊ ಸ್ವಲ್ಪ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿ ನೀವು ಕೂತ್ಕೊಂಡು ಆಮೇಲೆ ನೀವು ಪ್ರಾಣಾಯಾಮ ಮಾಡಿದ್ರೆ ದಟ್ಸ್ ರಿಯಲಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಪ್ರಾಣಾಯಾಮ ಮಾಡಾದ್ಮೇಲೆ ಯಾವಾಗ್ಲೂ ಅಷ್ಟೇ ಬೆಟರ್ ಮೆಡಿಟೇಷನ್ ಮಾಡ್ಬೇಕು. ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಬಿ ಇನ್ ಸೈಲೆನ್ಸ್. ಸ್ಟಾರ್ಟಿಂಗ್ ಅಲ್ಲಿ 5 ಮಿನಿಟ್ಸ್ 10 ಮಿನಿಟ್ಸ್ ಹಂಗೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ದಿನ ಮೆಡಿಟೇಷನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ, ಸೊ ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಕಮ್ ಔಟ್ ಆಫ್ ಸೋ ಮೆನಿ ಇಶ್ಯೂಸ್. ಏನಂದ್ರೆ ನಂಬಿಕೆ ಇರಬೇಕು, ರೆಗ್ಯುಲರ್ ಪ್ರಾಕ್ಟೀಸ್ ಇರಬೇಕು. So let us move on to the practical session. Okay. So ಮೊದಲನೇದಾಗಿ, ಸೊ ನಾನು ಪ್ರಾಕ್ಟೀಸ್ ಮಾಡ್ಸಕ್ಕಿಂತ ಮೊದಲು ಕಣ್ ಮುಚ್ಕೊಂಡೇ ಮಾಡ್ಬೇಕು, ಕಣ್ ತೆಗಿಬಾರ್ದು. ಸೊ ಮೊದಲದಾಗಿ ಹೇಳ್ತೀನಿ ನಾನು ಫಸ್ಟ್ ಏನೇನ್ ಪ್ರಾಕ್ಟೀಸ್ ಮಾಡಿಸ್ತೀನಿ ನಿಮ್ಗೆ ಅಂತ. ಸೊ ಮೊದಲನೇದಾಗಿ ಪ್ರಿಪರೇಷನ್ ಇರುತ್ತೆ. ಸೊ ಪ್ರಿಪರೇಷನ್ ನಾನು ಏನ್ ಹೇಳ್ತೀನೋ ಅದನ್ನ ಫಾಲೋ ಮಾಡಿದ್ರೆ ಸಾಕು. ಆಮೇಲೆ ಫಸ್ಟ್ ಕಪಾಲಭಾತಿ ಸ್ಟಾರ್ಟ್ ಮಾಡೋಣ. ಕಪಾಲಭಾತಿ ಹೇಗ್ ಮಾಡ್ತೀವಿ ಅಂತಂದ್ರೆ, ಪ್ರತಿಯೊಂದಕ್ಕೂ ಯು ಶುಡ್ ಸಿಟ್ ವೆರಿ ಸ್ಟ್ರೈಟ್ ಆಗಿ ಕೂತ್ಕೊಬೇಕಾಗುತ್ತೆ ನಾವು. ಯಾಕೆ ಸ್ಟ್ರೈಟ್ ಆಗಿ ಕೂತ್ಕೊಬೇಕಾಗುತ್ತೆ? ಯು ನೋ ದಟ್ ಚಕ್ರಾಸ್ ಗಳೆಲ್ಲ ಸೊ ಲೊಕೇಟೆಡ್ ಇನ್ ದ ಬ್ಯಾಕ್ ಬೋನ್ ಅಂತ ಗೊತ್ತು ನಿಮ್ಗೆ. ಸೊ ಹಾಗಾಗಿ ಪ್ರಾಣ ಎನರ್ಜಿ ಯಾವಾಗ್ಲೂ ಪ್ರಾಪರ್ ವೇ ಅಲ್ಲಿ ಅದ್ರ ಫ್ಲೋ ಆಗ್ಬೇಕು ಅಂತಂದ್ರೆ ನಾವು ಸ್ಟ್ರೈಟ್ ಆಗಿ ಕೂತ್ಕೊಬೇಕು. ಯಾವಾಗ ಬೆಂಡ್ ಮಾಡ್ತೀವೋ ಹಾಗೆ ಈಗ ಬೆಂಡ್ ಮಾಡಿ ಆಗ್ತಾ ಎಲ್ಲ ಕೂತ್ಕೊಂಡ್ರೆ ಎನರ್ಜಿ ಅಫಸರ್ಡ್ ವೇ ಅಲ್ಲಿ ಫ್ಲೋ ಆಗುತ್ತೆ. ಹೆಂಗಂದ್ರಂಗೆ ಫ್ಲೋ ಆಗಕ್ ಶುರು ಆಗ್ಬಿಡುತ್ತೆ ಅಡ್ಡಾದಿಡ್ಡಿ. ಸೊ ಅದನ್ನ ತಪ್ಸೋದಕ್ಕೋಸ್ಕರ ಸೊ ನಾವು ಸ್ಟ್ರೈಟ್ ಆಗಿ ಕೂತ್ಕೊಬೇಕು. ಸೊ ಯಾವ್ದಾದ್ರು ಒಂದು ಮುದ್ರ ಹಾಕಿದ್ರು ಫೈನ್, ಚಿನ್ ಮುದ್ರ ಹಾಕಿದ್ರು ಫೈನ್, ಇಲ್ಲ ಪಾಮ್ ಸ್ಪೇಸಿಂಗ್ ಅಪ್ವರ್ಡ್ಸ್ ಮೇಲ್ಮುಖವಾಗಿ ಇಟ್ಕೊಂಡ್ರು ಕೈಗಳನ್ನ, ಇಟ್ ಇಸ್ ಫೈನ್. ಸೊ ನಾವು ಕಣ್ ಮುಚ್ಕೊಂಡೇ ಮಾಡ್ಬೇಕು. ಪ್ರತಿಯೊಂದು ಪ್ರಾಣಾಯಾಮ ಪ್ರಾಕ್ಟೀಸು ನಾವು ಕಣ್ ಮುಚ್ಕೊಂಡೇ ಮಾಡ್ಬೇಕಾಗುತ್ತೆ. ಸೊ ಹೇಗೆ ಅಂತಂದ್ರೆ ಇದರಲ್ಲಿ ಪ್ಯಾಸಿವ್ ಇನ್ಹೇಲೇಷನ್ ಇರುತ್ತೆ, ತುಂಬಾ ಕಮ್ಮಿ ಇರುತ್ತೆ. ಎಕ್ಸಲೇಷನ್, ಫೋರ್ಸ್ಫುಲ್ ಎಕ್ಸಲೇಷನ್ ಇರುತ್ತೆ. ಒಂದ್ಸಲ ಮಾಡಿ ತೋರಿಸ್ತೀನಿ. ಆವಾಗ ಅಬ್ಡಮಿನಲ್ ರೀಜನ್, ಹೊಟ್ಟೆ ಭಾಗ ಏನಾಗುತ್ತೆ ಒಳಗಡೆ ಹೋಗ್ಬೇಕು. ಪ್ರತಿ ಸಲ ನಾವು ಎಕ್ಸೇಲ್ ಮಾಡಿದಾಗ್ಲೂ ಹೊಟ್ಟೆ ಭಾಗ ಒಳಗಡೆ ಹೋಗುತ್ತೆ. ಒನ್ಸ್ ಐ ವಿಲ್ ಶೋ. ಎಸ್. ಸೊ ಫೋರ್ಸ್ಫುಲ್ ಎಕ್ಸಲೇಷನ್ ಇರುತ್ತೆ, ಪ್ಯಾಸಿವ್ ಇನ್ಹಲೇಷನ್. ಓಕೆ, ಇನ್ಹಲೇಷನ್ ಇರುತ್ತೆ, ತುಂಬಾ ಸ್ಲೈಟ್ ಆಗಿರುತ್ತೆ. ಸೊ ದಿಸ್ ಇಸ್ ಕಪಾಲಭಾತಿ. ಸೊ ಕಪಾಲಭಾತಿ ಇದು ಪ್ರಾಕ್ಟೀಸ್ ಆದ್ಮೇಲೆ ನಾಡಿ ಶೋಧನ ಪ್ರಾಕ್ಟೀಸ್, ನಾಡಿ ಶುದ್ಧಿ ಪ್ರಾಕ್ಟೀಸ್. ಅದು ಹೇಗ್ ಮಾಡ್ತೀವಿ ಅಂತಂದ್ರೆ, ಸೊ ನಾಸಾಗ್ರ ಮುದ್ರ, ಈ ತೋರ್ ಬೆರಳು ಮತ್ತೆ ಮಿಡಲ್ ಫಿಂಗರ್. ಸೊ ನೀವು ಗನ್ ಹಿಡಿತೀರಲ್ಲ, ಸೊ ಅದು ಜಸ್ಟ್ ಆ 2 ಬೆರಳನ್ನ ಈ ಆಗ್ರಾ ಚಕ್ರ ಅಂದ್ರೆ ಬ್ರೋ ಸೆಂಟರ್ ಅಲ್ಲಿ ಇಡ್ಬೇಕು. ಸೊ ಈ ನಮ್ಮ ತಂಬನ್ನ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡುತ್ತೆ, ಮತ್ತೆ ಇದೆರಡು ಲಿಟಲ್ ಫಿಂಗರ್ ಮತ್ತೆ ರಿಂಗ್ ಫಿಂಗರ್ ಇಂದ ಲೆಫ್ಟ್ ನಾಸ್ಟ್ರಿಲ್. ಲೆಫ್ಟ್ ಇಂದ ಇನ್ಹೇಲ್ ಮಾಡ್ಬೇಕು, ಲೆಫ್ಟ್ ಕ್ಲೋಸ್ ಮಾಡಿ ರೈಟ್ ಇಂದ ಎಕ್ಸೇಲ್ ಮಾಡ್ಬೇಕು. ರೈಟ್ ಇಂದ ಇನ್ಹೇಲ್ ಮಾಡ್ಬೇಕು, ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ಬೇಕು. ಈಗ ಲೆಫ್ಟ್ ಇಂದ ಇನ್ಹೇಲ್ ಮಾಡಿ ರೈಟ್ ಇಂದ ಎಕ್ಸೇಲ್ ಮಾಡಿದ್ರೆ, ಮತ್ತೆ ರೈಟ್ ಇಂದ ಇನ್ಹೇಲ್ ಮಾಡಿ ಲೆಫ್ಟ್ ಇಂದ ಎಕ್ಸೇಲ್ ಮಾಡೋದು 1 ರೌಂಡ್. ಸೊ ಈ ರೀತಿ ನೀವು 120 ರೌಂಡ್ಸ್ ದಿನ ಮಾಡಿದ್ರೆ ಇಟ್ ಈಸ್ ಗುಡ್, ಬೆಳಗ್ಗೆ ಸಾಯಂಕಾಲ. ದೆನ್ ಲಾಸ್ಟ್ ನೆಕ್ಸ್ಟ್ ಬಂದು ಭ್ರಾಮರಿ. ಸೊ ಭ್ರಾಮರಿಲಿ 2 ಕಿವಿಗಳ ಫ್ಲಾಪ್ಸ್ ನ ಕ್ಲೋಸ್ ಮಾಡ್ಬೇಕು, ಇನ್ಹೇಲ್ ಮಾಡ್ಬೇಕು. ಎಕ್ಸೇಲ್ ಮಾಡ್ಬೇಕಾದ್ರೆ ಚಾಂಟ್, ಅದು ಹೆಂಗೆ ಚಾಂಟ್ ಮಾಡ್ಬೇಕಂದ್ರೆ ಮಕಾರ ಹೆಂಗೆ ಅಂದ್ರೆ ಹಮ್ಮಿಂಗ್ ಸೌಂಡ್ ಅಲ್ಲಿ.
ರಿಲೀಸ್. ಸೊ ಈ ರೀತಿ ಮೇ ಬಿ ಒಂದು 5 ರೌಂಡ್ಸ್ ಮಾಡಿಸ್ತೀನಿ. ಸೊ ಇದು 3 ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಒಂದು 2-3 ಮಿನಿಟ್ಸ್ ಸೈಲೆಂಟ್ ಮೆಡಿಟೇಷನ್ ಮಾಡೋಣ. ಸೊ ಹೌ ಡು ಯು ಫೀಲ್? ಯು ಕ್ಯಾನ್ ಜಸ್ಟ್ ಟೆಲ್ ಮಿ ಲೇಟರ್. ಓಕೆ, ಸೊ ಎವ್ರಿವನ್ sit comfortably, sit straight. You can sit in Siddhasana or Sukhasana, or if you are sitting on the chair, ಆರಾಮಾಗೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬ್ಯಾಕ್ ಎರೆಕ್ಟ್, ನೆಕ್ ಎರೆಕ್ಟ್, ಐಸ್ ಕ್ಲೋಸ್ಡ್, ಫೇಸ್ ಸ್ಮೈಲಿಂಗ್. ಫರ್ಗೆಟ್ ಆಲ್ ಯುವರ್ ವರೀಸ್, ಡಿಸೈರ್ಸ್ ಅಂಡ್ ಡಿಸ್ಟ್ರಾಕ್ಷನ್ಸ್. ನಿಮ್ಮ ಸಂಪೂರ್ಣ ಕಾನ್ಸಂಟ್ರೇಷನ್ ದೇಹದ ಒಳಗಡೆ ಮಾತ್ರ. ಅಡಾಪ್ಟ್ ಚಿನ್ ಮುದ್ರಾ ಆರ್ ಪಾಮ್ಸ್ ಫೇಸಿಂಗ್ ಅಪ್ವರ್ಡ್ಸ್. ನಿಮ್ಮ ಸಂಪೂರ್ಣ ಕಾನ್ಸಂಟ್ರೇಷನ್ ನ ಈಗ ಅಬ್ಡಮಿನಲ್ ರೀಜನ್ಗೆ ತಗೊಂಡೋಗಿ, ಹೊಟ್ಟೆ ಭಾಗಕ್ಕೆ ತಗೊಂಡೋಗಿ. As you inhale, abdomen bulges out. As you exhale, abdomen sinks in. Inhale deeply, exhale slowly. As you inhale, you are inhaling the healing energy, cosmic energy, positive energy. As you exhale, you are releasing all your fears, worries, phobias, stress. Inhale deeply, exhale slowly. Repeat it for another 3 rounds. Inhale deeply, exhale slowly. Inhale deeply, exhale slowly. Inhale deeply, exhale slowly. Just observe the deep breathing process. Your breathing is slow, rhythmic, deeper. Your complete concentration is on your breath. Now we will move on to the practice. First one, Kapalabhati. Passive inhalation, active exhalation. Let us begin. Start. Slowly stop the practice. With the closed eyes, just feel the cessation of breath. Feel that all the toxins has been removed from the body. Feel the tranquil state of the mind. Now slowly we will move on to Nadi Shodhana Pranayama. Adopt Nasagra Mudra. Forefinger, middle finger on the brow center. Right nostril. Just close your thumb with the right nostril. Left ring finger and the little finger. Inhale through left. Close your left nostril. Exhale through right. Inhale through right. Close your right nostril. Exhale through left. Repeat it. Inhale through left. Exhale through right. Inhale through right. Exhale through left. Inhale through left. Exhale through right. Inhale through right. Exhale through left. Inhale through left. Exhale through right. Inhale through right.
Exhale through left. Inhale through left. Exhale through right. Inhale through right. Exhale through left. Just repeat it for another 1 minute. Just repeat it for another 1 minute. Now, slowly, when you exhale from the left, slowly stop the practice. Release your hands, just relax. Feel that there is a balance of energy between Ida and Pingala. Sympathetic and parasympathetic nervous system. There's a balance between the mind and the body. Now slowly we will move on to Bhramari Pranayama practice. Close the flaps of the ears with the forefinger. Gently close. Inhale. While exhaling, produce humming sound like a black bee. Yes, start. Inhale. Repeat it for another 4 times. Inhale. 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 Slowly release. Just with the closed eyes, observe the vibration of Bhramari Pranayama practice throughout the body. Feel the relaxed state of mind. Just feel that your concentration is enhanced, memory is enhanced. Just be in that silence for 2-3 minutes. Just be in the silence. Manobodhyahankara chittani naham na cha shrotra jihve na cha grana netre na cha vyoma bhumir na tejo na vayu Chidananda Rupa Shivoham Shivoham. Feel that you are the form of that pure consciousness. Experience the bliss. Observe the blissful state of mind. Relaxed state of mind. Thoughtless state of mind.
सर्वे भवन्तु सुखिनः सर्वे सन्तु निरामय सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः Let us slowly come out of this meditative state. Take your palms, join your palms, rub your palms. ಎರಡು ಕೈಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ, ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ. Keep it on your face. ನಿಧಾನವಾಗಿ ಮುಖದ ಮೇಲೆ ಇಟ್ಕೊಳ್ಳಿ. Gently open your eyes. Thank you. I think ಎಲ್ಲರಿಗೂ ಸ್ವಲ್ಪ ರಿಲ್ಯಾಕ್ಸ್ಡ್ ಸ್ಟೇಟ್ ಫೀಲ್ ಆಗಿರುತ್ತೆ. ಜಸ್ಟ್ ಒಂದೊಂದು 3-4 ಮಿನಿಟ್ಸ್ ಮಾಡಿಸ್ತೆ ಅಷ್ಟೇ ನಾನು. ಸೊ ಇದನ್ನ ನೀವು ರೆಗ್ಯುಲರ್ ಆಗಿ ಸ್ವಲ್ಪ ಸತತವಾಗಿ ಒಂದು 20 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ಈಸ್ ಆಲ್ವೇಸ್ ಗುಡ್. ಸ್ವಲ್ಪ ಅದೇ ಹೇಳೋದ್ನಲ್ಲ, ಯೋಗ ಪ್ರಾಕ್ಟೀಸ್ ಮತ್ತೆ ಇಲ್ಲ ಅಂತಂದ್ರೆ ಸ್ವಲ್ಪ ವಾಕ್ ಇಲ್ಲಾಂದ್ರೆ ಜಾಗ್ ಆ ರೀತಿ ಮಾಡಿ ಸೊ ಬ್ರೆತ್ ನ ಕಂಟ್ರೋಲ್ ತಗೊಳ್ಳಿ. ಸೊ ಮಿನಿಮಮ್ ಪರ್ ಮಿನಿಟ್ 15 ಕೌಂಟ್ಸ್ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ. ನೀವು ಅದನ್ನ ರೆಡ್ಯೂಸ್ ಮಾಡ್ತಾ ಬಂದ್ರೆ ಒಂದು 7-8 ಆ ರೀತಿ ಮಾಡ್ತಾ ಬಂದ್ರೆ ಸೊ ಎಲ್ಲಾ ಪ್ರಾಬ್ಲಮ್ಸ್ ಗಳು, ಕಾಯಿಲೆಗಳು ಏನೇನಿರುತ್ತೋ ಅದೆಲ್ಲ ರಿವರ್ಸ್ ಆಗೋಗುತ್ತೆ, ಅದೆಲ್ಲ ಹೊರಟೋಗ್ಬಿಡುತ್ತೆ. ಅದನ್ನ 4-5 ತಗೊಂಡ್ಬಂದ್ಬಿಟ್ರಂತೂ ಯೋಗಿಕ್ ಬ್ರೀದಿಂಗ್ ಆಗೋಗುತ್ತೆ. ಸೊ ಇದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಕಾಲ ಕಳೆದಂತೆ ಸ್ವಲ್ಪ ಬ್ರೀದಿಂಗ್ ಯಾವಾಗ್ಲೂ ಡೀಪ್ ಆಗಿ, ಸ್ಲೋ ಆಗಿ, ರಿಲ್ಯಾಕ್ಸ್ ಇರೋಂಗೆ ಮಾಡಿ. ಥ್ಯಾಂಕ್ ಯು. ಸೊ ಸರ್ ವಿಶಾಲ್ ಜಿ ಇದೀರಾ? Yes, I'm here. Yes. Yes. Yeah. The wonderful section today. Thank you. We really appreciate from our side, from our team, and from our audience side. Today we are all very excited about the power of yoga concept, the importance of pranayama. ಇದಕ್ಕೆ ಟೈಟಲ್ಗೆ ತಕ್ಕನಾಗೆ ನನಗೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತು. ನಿಜವಾಗ್ಲೂ ನಾನಿವತ್ತು ಆ ಪ್ರಾಣಾಯಾಮ ಮಾಡಿ ಮೆಡಿಟೇಟಿವ್ ಸ್ಟೇಟಿಗೆ ಕೂತಾಗ ಈ ಪ್ರಾಣಾಯಾಮದ ಬಗ್ಗೆ ಹೊಸದಾಗಿ ನಾನು ಕೇಳ್ತಾ ಇರೋ ರೀತಿ ಫೀಲ್ ಆಗ್ತಿತ್ತು. ಅಷ್ಟು ನೀಟಾಗಿ, ಅಚ್ಚುಕಟ್ಟಾಗಿ, ಬಹಳ ಸುಂದರವಾಗಿ ನಮ್ಮೆಲ್ಲರ ಮನ ಮುಟ್ಟುವ ಹಾಗೆ ತಿಳಿಸ್ಕೊಟ್ಟಿದ್ದೀರಿ. ಸಾಕಷ್ಟು ರಿಕ್ವೆಸ್ಟ್ಗಳು ಬರ್ತಾ ಇದೆ, ಸೂಪರ್ ವಂಡರ್ಫುಲ್, ವೆರಿ ಗುಡ್, ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಎಲ್ಲರೂ ಕೂಡ ಅವರವರ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಇನ್ಫಾರ್ಮೇಶನ್ಗೆ ನಾವು ಗಿಫ್ಟ್ ಅಂತ ಕೊಡೋದಾದ್ರೆ ಏನು ಕೊಟ್ಟರು ಕಮ್ಮಿನೇ. ತುಂಬ ಅದ್ಭುತವಾಗಿತ್ತು. ನಿಮ್ಮ ಜೀವನದ 10 ವರ್ಷ ಎಕ್ಸ್ಪೀರಿಯನ್ಸ್ನಲ್ಲಿ ಪ್ರಾಣಾಯಾಮದ ಬಗ್ಗೆ ತಿಳ್ಕೊಂಡು PhD ಮುಗಿಸಿರ್ತಕ್ಕಂಥ ಈ ನಾಲೆಡ್ಜ್ನ ನಮಗೆ 1 ಗಂಟೆಯಲ್ಲಿ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಂತ ವಿಷಯ ಇದು. ಐ ಹೋಪ್ ಯು ಆರ್ ಆಲ್ ಎಂಜಾಯ್. ನಮ್ಮ ಮಾತಿಗೆ ಪ್ರೀತಿಯಿಂದ ಬಂದು ಎಷ್ಟೇ ಕೆಲಸವಿದ್ರೂ ಬಿಟ್ಟು ನಮ್ಮ ಮುಂದೆ ಬಂದು ಕೂತು ಈ ಒಂದು ಪ್ರೆಸೆಂಟೇಷನ್ ಅನ್ನ ಬಹಳ ಸಾವಧಾನದಿಂದ ನಡೆಸ್ಕೊಟ್ರಿ. ನಾವು ಕೂಡ, ನಮ್ಮ ಆಡಿಯನ್ಸ್ ಕೂಡ, ಧ್ಯಾನ ಬಂಧುಗಳು, ಯೋಗ ಬಂಧುಗಳು ಕೂಡ ನಮ್ಮ ಜೊತೆ ಅದೇ ರೀತಿ ಸಾವಧಾನದಿಂದ ಈ ಒಂದು ಜ್ಞಾನವನ್ನ, ಈ ಒಂದು ಸೈನ್ಸ್ ಅನ್ನ ಅರ್ಥ ಮಾಡಿಕೊಂಡ್ವಿ. ನಮ್ಮ ಮುಂದಿನ ಜೀವನದಲ್ಲಿ ಇದನ್ನ ಬೆಳೆಸ್ಕೊಳ್ತೀವಿ. ಈ ಒಂದು ಜ್ಞಾನಕ್ಕೆ, ಇವತ್ತಿನ ನಿಮ್ಮ ಸಮಯವನ್ನ ನಮಗೆ ದಾರಿ ಎರೆದಿದ್ದಕ್ಕೆ, ಜ್ಞಾನವನ್ನ ದಾರಿ ಎರೆದಿದ್ದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಹೃತ್ಪೂರ್ವಕವಾದಂಥ ವಂದನೆಗಳು.